ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಸ್ವಾಮಿಯೇ ಶರಣಮಯ್ಯಪ್ಪ. ಓಂ ಶ್ರೀ ಸ್ವಾಮಿಯೇ ಶರಣಮಯ್ಯಪ್ಪ. ಓಂ ಶ್ರೀ ಸ್ವಾಮಿಯೇ ಶರಣಮಯ್ಯಪ್ಪ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ಬುಧವಾರ ತಿರುಮಲ ತಿರುಪತಿ ಶ್ರೀನಿವಾಸನನ್ನು, ಶ್ರೀ ಮಹಾವಿಷ್ಣುವನನ್ನು, ಹರಿಹರರ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥ ಈ ಒಂದು ಸುಸಂದರ್ಭ ಶಬರಿಮಲೆ ಸ್ವಾಮಿ ಅಯ್ಯಪ್ಪ ಸ್ವಾಮಿಯನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನಮ್ಮಿ ಮಹರ್ಷಿವಾಣಿ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭವನ್ನು ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಸೈಕಲ್ ಪ್ಯೂರ್ ಅಗರಬತ್ತಿ. ಪ್ರತಿನಿತ್ಯ ನಿಮ್ಮೆಲ್ಲರ ವಾಸ್ತುಗೃಹದ ಪೂಜಾಗೃಹದಲ್ಲಿ ಬೆಳಗಲಿ ಸೈಕಲ್ ಪ್ಯೂರ್ ಅಗರಬತ್ತಿ. ಮತ್ತು ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್. ಗ್ರಹಗತಿಗಳಲ್ಲಾಗಿರ್ಬೋದು, ರಾಶಿ ನಕ್ಷತ್ರಚಾರ ಪ್ರಕಾರ ಆಗಿರ್ಬೋದು, ನವಗ್ರಹಗಳಿಗೆ ಸಂಬಂಧಪಟ್ಟಿರತಕ್ಕಂಥ ಏನೊಂದು ಸಮಸ್ಯೆ ಇದ್ರೂ ಕೂಡ ಅದೆಲ್ಲವನ್ನೂ ಕೂಡ ನಾವು ಪೂಜೆ ಪುನಸ್ಕಾರ ಹೋಮ ಹವನಾದಿಗಳಿಂದ ಕಾರ್ಯಸಿದ್ಧಿಯನ್ನು ಪಡಿಸ್ಕೊಳ್ಬೋದು. ಒಬ್ಬ ಮನುಷ್ಯ ತಾನು ಪ್ರತಿನಿತ್ಯ ಹಾಕ್ತಕ್ಕಂಥ ಹೆಜ್ಜೆಯಲ್ಲಿ ಎಡುತ್ತಕ್ಕಂಥದ್ದಾಗಲಿ, ಒಂದಿಷ್ಟು ದೃಷ್ಟಿದೋಷಕ್ಕೆ ಒಳಗಾಗ್ತಕ್ಕಂಥದ್ದಾಗಲಿ, ನೆಗೆಟಿವಿಟಿಗೆ ಅಟ್ರಾಕ್ಟ್ ಆಗ್ತಕ್ಕಂಥದ್ದಾಗಲಿ, ಮತ್ತು ಮಾಟ ಮಂತ್ರ ತಂತ್ರ ಪ್ರಯೋಗಾದಿಗಳಿಂದ ಸುರಕ್ಷಿತವಾಗಿರಬೇಕು ಅಂತಂದರೆ ತಪ್ಪದೇ ಧರಿಸಿ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್. ಯಾಕೆ ಅಂತಂದರೆ ಸಂಪೂರ್ಣವಾಗಿ ಪಂಚಲೋಹದಿಂದ ನಿರ್ಮಿತವಾಗಿರ್ತಕ್ಕಂಥ ಒಂದು ಪೆಂಡೆಂಟ್ ಅಂತಲೇ ಹೇಳ್ಬೋದು. ಅದರ ಮಧ್ಯದಲ್ಲಿರ್ತಕ್ಕಂಥ ರತ್ನವೇ ಅನರ್ಘ್ಯ ಶಕ್ತಿಯನ್ನು ಉಳ್ಳಂತಹ ಒಂದು ಅಭೂತಪೂರ್ವಕವಾಗಿರ್ತಕ್ಕಂಥ ರತ್ನ. ಇದನ್ನು ತಾವು ಆನ್ಲೈನಲ್ಲೂ ಕೂಡ ಖರೀದಿಯನ್ನು ಮಾಡ್ಬೋದು. ಇಲ್ಲವಾದಲ್ಲಿ ಆಶ್ರಮಕ್ಕೆ ಬಂದರೆ ಇವರದ್ದೇ ಆಗಿರ್ತಕ್ಕಂಥ ವ್ಯಾಪಾರದ ಮಳಿಗೆನೂ ಕೂಡ ಇದೆ, ಅಲ್ಲೂ ಕೂಡ ತಾವು ಇದನ್ನು ಖರೀದಿಯನ್ನು ಮಾಡ್ಬೋದು. ಜೊತೆಗೆ ಈ ಬಾರಿಯ ದ ಡಿವೈನ್ ಸ್ಟಾರ್ ಸ್ಟಾಲ್ ಮೈಸೂರಿನ ಅರಮನೆ ಮುಂಭಾಗದಲ್ಲಿರ್ತಕ್ಕಂಥ ಪ್ರದರ್ಶನಾ ಕೇಂದ್ರದಲ್ಲೂ ಕೂಡ ಹಾಕಿರ್ತಕ್ಕಂಥದ್ದಿದೆ. ಎಕ್ಸಿಬಿಷನ್ ಗ್ರೌಂಡ್ನಲ್ಲೂ ಕೂಡ ದ ಡಿವೈನ್ ಸ್ಟಾರ್ ಸ್ಟಾಲನ್ನು ಹಾಕಿರ್ತಕ್ಕಂಥದ್ದಿದೆ. ಅತಿ ಕಡಿಮೆ ದರದಲ್ಲಿ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟನ್ನು ನೀಡಲಾಗ್ತಾ ಇದೆ. ಹಾಗಾಗಿ ಈ ಕೂಡಲೇ ತಪ್ಪದೇ ಖರೀದಿಸಿ, ತಪ್ಪದೇ ಧರಿಸಿ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್. ಮತ್ತು ಶ್ರೀಕೃಷ್ಣ ಹಳ್ಳಿಯ ಶುದ್ಧ ತುಪ್ಪ. ಸಾಂಪ್ರದಾಯಿಕ ಸೊಗಡಿನ ಶುದ್ಧ ಹಳ್ಳಿಯ ತುಪ್ಪ ಅಂತಂದರೆ ಅದು ಶ್ರೀಕೃಷ್ಣ ಹಳ್ಳಿಯ ಶುದ್ಧ ತುಪ್ಪ ಅಂತಲೇ ಹೇಳ್ಬೋದು. ಒಮ್ಮೆ ತಪ್ಪದೇ ಖರೀದಿಸಿ. ಇನ್ನು ಇವತ್ತಾಗಲೇ ಸಮಯ ಬೆಳಗಿನ ಜಾವ, ದಿನಾಂಕ 27. ದಿನೇ 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 ಉರುಳ್ತಾ ಇರೋದು ಗೊತ್ತೇ ಆಗ್ತಾ ಇಲ್ಲ. ಇನ್ನು 2 ದಿನ ಇದೆ. ಇನ್ನು 2 ದಿನದಲ್ಲಿ ಮಾಡಬೇಕಾಗಿರತಕ್ಕಂಥ ಸಿದ್ಧತೆಗಳು ಸಾಕಷ್ಟು ಇದೆ. ಈಗಾಗಲೇ ಸಾಕಷ್ಟು ಸಿದ್ಧತೆಗಳು ಕೂಡ ನೆರವೇರ್ತಾ ಇರ್ತಕ್ಕಂಥದ್ದಿದೆ. ಒಂದು ಕಡೆ ಅನ್ನದಾನ, ಬರ್ತಕ್ಕಂಥ ಭಕ್ತಾದಿಗಳಿಗೆ ತೃಪ್ತಿಕರವಾಗಿರತಕ್ಕಂಥ ಅನ್ನಪ್ರಸಾದದ ವ್ಯವಸ್ಥೆ ಒಂದು ಕಡೆ ನಡೀತಾ ಇದೆ. ಬರ್ತಕ್ಕಂಥ ಭಕ್ತಾದಿಗಳಿಗೆ ಭಗವಂತನ ಪೂಜಾನುಷ್ಠಾನಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ರೀತಿ ಇರತಕ್ಕಂಥ ಸೌಕರ್ಯಗಳು ಕೂಡ ಇಲ್ಲಾಗಲೇ ಸಿದ್ಧತೆಗಳು ನಡೀತಾ ಇರ್ತಕ್ಕಂಥದ್ದಿದೆ. ಭಗವಂತನಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಸ್ಟೇಜಿನ ವ್ಯವಸ್ಥೆ ಕೂಡ ಆಗ್ತಾ ಇದೆ. ಭಗವಂತನ ತೈಲಾಭಿಷೇಕಕ್ಕಂತೂ ಕೂಡ ಸಾಕಷ್ಟು ದೊಡ್ಡ ಮಟ್ಟದ ವ್ಯವಸ್ಥೆನೇ ಆಗ್ತಾ ಇದೆ. ಯಾಕೆ ಅಂತಂದರೆ ಶನೇಶ್ವರನ ಮಹಾಯಾಗದಲ್ಲಿ ಮೊದಲು ಭಗವಂತನಿಗೆ ತೈಲಾಭಿಷೇಕವನ್ನು ಮಾಡತಕ್ಕಂಥದ್ದೇ ಬಹಳ ವಿಶೇಷ. ಅದರಲ್ಲೂ ಶನೇಶ್ವರ ಭಗವಂತನಿಗೆ ತೈಲಾಭಿಷೇಕವನ್ನು ಮಾಡತಕ್ಕಂಥದ್ದು ಅಂತಂದರೆ ಅದು ತಮಾಷೆಯ ಮಾತೆ. ಅದು ನಿಜಕ್ಕೂ ನಮ್ಮ ಪೂರ್ವಜನ್ಮದ ಸುಕೃತ ಅಂತಲೇ ಹೇಳ್ಬೋದು. ಹಾಗಾಗಿ ಬಹಳ ವಿಶೇಷವಾಗಿ ಈ ಬಾರಿನೂ ಕೂಡ ಗುರುಜಿರವರು ತೈಲಾಭಿಷೇಕದ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಭಗವಂತನ ತೈಲಾಭಿಷೇಕದ ಪ್ರಸಾದ ಏನಪ್ಪ ಅಂತಂದರೆ ಅಭಿಷೇಕವಾಗಿರ್ತಕ್ಕಂಥ ತೈಲವನ್ನು ಪ್ರಸಾದವಾಗಿ ಕೊಡ್ತಾ ಇರ್ತಕ್ಕಂಥದ್ದಿದೆ. ಅದರಿಂದನೂ ಕೂಡ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಪೂಜಾನುಷ್ಠಾನದ ಆಚರಣೆ ಇದೆ. ಆ ಎಣ್ಣೆನಲ್ಲೂ ಕೂಡ ತಗೊಂಡಿರ್ತಕ್ಕಂಥ ಪ್ರಸಾದವನ್ನು ತೆಗೆದುಕೊಂಡು ಹೋಗಿ ತಾವು ಮನೆಯಲ್ಲಿ ಏನು ಮಾಡಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಸಾಕಷ್ಟು ವಿಚಾರಗಳಿರ್ತಕ್ಕಂಥದ್ದಿದೆ. ಹಾಗಾಗಿ ಈ ಬಾರಿಯ ಶನೇಶ್ವರನಿಗೆ ತೈಲಾಭಿಷೇಕ ಬಹಳ ಅದ್ಭುತ ಅಂತಲೇ ಹೇಳ್ಬೋದು. 27 ನಕ್ಷತ್ರ 12 ರಾಶಿಗಳಿರ್ತಕ್ಕಂಥವ್ರು ಪ್ರತಿಯೊಬ್ಬರೂ ಕೂಡ ಆಚರಣೆಯನ್ನು ಮಾಡಿ ತೈಲಾಭಿಷೇಕವನ್ನು ಮಾಡೋದ್ರಿಂದ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಜೊತೆಗೆ
ಒಂದು ಕಡೆ ತೈಲಾಭಿಷೇಕ ಶನೇಶ್ವರನಿಗೆ, ಮತ್ತೊಂದು ಕಡೆ ಮಹಾಯಜ್ಞ, ಶನೇಶ್ವರ ಶಾಂತಿಯಜ್ಞ, ಮಹಾಯಜ್ಞ ಬಹಳ ದೊಡ್ಡ ಮಟ್ಟದಲ್ಲಿ ಸಾಗ್ತಾ ಇರ್ತಕ್ಕಂಥದ್ದಿದೆ. ಬೃಹದಾಕಾರವಾಗಿರ್ತಕ್ಕಂಥ ದೊಡ್ಡದಾಗಿರ್ತಕ್ಕಂಥ ಒಂದು ಹೋಮದ ಕುಂಡ. ಅದರಲ್ಲಿ ತಮ್ಮೆಲ್ಲರ ಸಂಕಲ್ಪದ ಮೇರೆಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಹವಿಸ್ಸು, ಪೂರ್ಣಾವತಿ ಸಾಮಗ್ರಿಗಳದೆಲ್ಲವೂ ಕೂಡ ಈಗಾಗಲೇ ವ್ಯವಸ್ಥೆಗಳು ಬಹಳ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಇನ್ನು 2 ದಿನಗಳ ಕಾಲಾವಕಾಶ ಇದೆ. ಹಾಗಾಗಿ ಇದರ ಜೊತೆಗೆ ಇದೆಲ್ಲ ಸಿದ್ಧತೆಗಳಲ್ಲಿ ತಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಬಹಳ ಪ್ರೀತಿಯಿಂದ ನಾನು ತಮ್ಮೆಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ತಾವೆಲ್ಲರೂ ಕೂಡ ಖಂಡಿತವಾಗ್ಲೂ ಬನ್ನಿ ಮಹರ್ಷಿ ಮಂದಿರಕ್ಕೆ. ಶನೇಶ್ವರ ಸ್ವಾಮಿಯ ಪೂಜಾನುಷ್ಠಾನಕ್ಕೆ ತಾವೆಲ್ಲರೂ ಕೂಡ ಖಂಡಿತ ಭಾಗವಹಿಸಿ ಭಗವಂತನ ಸಂಪೂರ್ಣ ಕೃಪಾಶೀರ್ವಾದವನ್ನು ಪಡ್ಕೊಳ್ಳಿ. ಜೊತೆಗೆ ತಮ್ಮೆಲ್ಲರ ಸಹಾಯನೂ ಕೂಡ ಅಷ್ಟೇ ಅವಶ್ಯಕವಾಗಿದೆ. ಇದೆಲ್ಲದಕ್ಕೂ ಕೂಡ ತಮಗೆ ಮತ್ತಷ್ಟು ಮಾಹಿತಿ ಬೇಕು ಅಂತಂದರೆ ಪ್ರತಿನಿತ್ಯದ ಒಂದು ಕಾರ್ಯಕ್ರಮದಲ್ಲಿ ದೂರವಾಣಿ ಸಂಖ್ಯೆಯನ್ನು ತಿಳಿಸ್ತಾನೆ ಇದ್ದೇವೆ. ಮತ್ತೊಮ್ಮೆ ತಿಳಿಸ್ತಾ ಇದ್ದೇನೆ, 9980520171. ಒಂದು ವೇಳೆ ನಾನು ನಿನ್ನೆ ಕಾರ್ಯಕ್ರಮದಲ್ಲಿ ತಿಳಿಸ್ತಾ ಇದ್ದೆ, ತೈಲಾಭಿಷೇಕಕ್ಕೆ ಈಗಾಗಲೇ ಸಾಕಷ್ಟು ಜನ ಮುಂದಾಗಿರ್ತಕ್ಕಂಥವ್ರು ಇದ್ದಾರೆ. ಹಾಗಾಗಿ ತಾವು ಆನ್ ಸ್ಪಾಟ್ ಬಂದು ಖರೀದಿಯನ್ನು ಮಾಡಬೇಕಂತಂದರೆ ಸ್ವಲ್ಪ ಕಷ್ಟನೇ ಆಗ್ಬೋದು, ಜನ ಜಾಸ್ತಿ ಇರ್ತಾರೆ. ಹಾಗಾಗಿ ಈಗಲಿಂದನೇ ತಾವು ಅದನ್ನು ಸೇವೆಯನ್ನು ನೋಂದಾಯಿಸ್ಕೊಳ್ಬೋದು. ಹಾಗಾಗಿ ಈ ನಂಬರ್ಗೆ ವಾಟ್ಸಪ್ನ ಮುಖಾಂತರ ಮೆಸೇಜನ್ನು ಹಾಕಿ. ಮತ್ತೊಮ್ಮೆ ತಿಳಿಸ್ತಾ ಇದ್ದೀನಿ, ನಿಮ್ಮ ಟಿ ವಿ ಸ್ಕ್ರೀನಿನ ಪರದೆ ಮೇಲೂ ಕೂಡ ಇದೆ 9980520171. ಈ ಒಂದು ದೂರವಾಣಿ ಸಂಖ್ಯೆಗೆ ವಾಟ್ಸಪ್ನ ಮುಖಾಂತರ ಮೆಸೇಜನ್ನು ಹಾಕೋದ್ರಿಂದ ಶನೇಶ್ವರ ಮಹಾಯಾಗದ ಕುರಿತಾಗಿ ಮತ್ತಷ್ಟು ಮಹತ್ವಪೂರ್ಣ ಮಾಹಿತಿಯನ್ನು ತಾವೆಲ್ಲರೂ ಕೂಡ ತಿಳ್ಕೊಳ್ಬೋದು. ಜೊತೆಗೆ ಸಿದ್ಧಿ ಸೌಭಾಗ್ಯ ವಾರಾಹಿ ಅಂಜನ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಅಂಜನ ಅಂತಲೇ ಹೇಳ್ಬೋದು. ಈ ಬಾರಿಯ ಶನೇಶ್ವರ ನೋಡಿ, ಭಗವಂತನಿಗೆ ಬಹಳ ಪ್ರಿಯವಾಗಿರ್ತಕ್ಕಂಥದ್ದು ಕಪ್ಪೆ. ಅದೇ ರೀತಿ ಭಗವಂತನ ಪ್ರಸಾದದ ರೂಪದಲ್ಲಿ ಒಂದು ಅಂಜನ ಕಪ್ಪನ್ನೇ ತಮ್ಮೆಲ್ಲರಿಗೂ ಕೂಡ ಕೊಡ್ತಾ ಇರತಕ್ಕಂಥದ್ದಿದೆ. 6 ಹುಣ್ಣಿಮೆ, 2 ಅಮಾವಾಸ್ಯೆ, 1 ಪೂರ್ಣ ಗ್ರಹಣದ ಸಮಯದಲ್ಲಿ ಇಂತಹ ಸೂಕ್ಷ್ಮಾತಿ ಸೂಕ್ಷ್ಮವಾಗಿರ್ತಕ್ಕಂಥ ಎಲ್ಲ ವನಸಿರಿಗಳನ್ನು, ಗಿಡಮೂಲಿಕೆಗಳನ್ನು, ಎಲ್ಲ ರೀತಿಯ ಇರತಕ್ಕಂಥ ಪದಾರ್ಥಗಳನ್ನು ಅದರಲ್ಲಿ ಸಂಗ್ರಹಣವನ್ನು ಮಾಡಿ ಮಿಶ್ರಣವನ್ನು ಮಾಡಿ ಅದರಿಂದ ಒಂದು ಬಹಳ ವಿಶೇಷವಾಗಿರ್ತಕ್ಕಂಥ ಅಂಜನವನ್ನು ತಯಾರಿಸಿರ್ತಕ್ಕಂಥದ್ದಿದೆ. ಈ ಬಾರಿಯ ಶನೇಶ್ವರನ ಸಂಪೂರ್ಣ ಕೃಪಾಶೀರ್ವಾದ ಎಲ್ರಿಗೂ ಕೂಡ ಸಿಗಲಿ ಅಂತೇಳಿ ಬಹಳ ವಿಶೇಷವಾಗಿರ್ತಕ್ಕಂಥ ಪ್ರಾರ್ಥನೆ. ಆದರೆ ಒಂದು ವಿಚಾರ, ಈ ಅಂಜನ ಯಾವುದೇ ರೀತಿ ತಂತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದಲ್ಲ, ಪೂಜೆಯಿಂದನೇ ಸಂಬಂಧಪಟ್ಟಿರ್ತಕ್ಕಂಥದ್ದು. ಹಾಗಾಗಿ ತಾವು ಇದನ್ನು ತೆಗೆದುಕೊಂಡು ಹೋಗಿ ಜೋಪಾನವಾಗಿ ತಮ್ಮ ವಾಸ್ತುಗೃಹದ ಪೂಜಾಗೃಹದಲ್ಲಿ ಇಡೋದ್ರಿಂದ ಯಾವುದೇ ರೀತಿ ಸಮಸ್ಯೆನೂ ಕೂಡ ಇಲ್ಲ. ಪ್ರತಿನಿತ್ಯ ಅದಕ್ಕೊಂಚೂರು ಧೂಪವನ್ನು ತೋರಿಸ್ಬೇಕು ಅಷ್ಟೇ ತಾವು ಮಾಡಬೇಕಾಗಿರ್ತಕ್ಕಂಥದ್ದು. ಬೆಳಗಿನ ಜಾವದ ಪೂಜಾನುಷ್ಠಾನವನ್ನು ಹೇಗೆ ಸಲ್ಲಿಸ್ತೀರಿ ಅದೇ ರೀತಿ ಅಂಜನಕ್ಕೂ ಕೂಡ ಒಂದು ಚೂರು ಧೂಪವನ್ನು ತೋರಿಸಿದ್ರೆ ತಮಗೆ ಸಾಕು. ದಿನೇ 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 ಅದರ ಶಕ್ತಿಯನ್ನು ಹೆಚ್ಚಿಸ್ಕೊಳ್ತಾ ಹೋಗುತ್ತೆ. ನಿಮ್ಮ ಇಷ್ಟಾರ್ಥಗಳನ್ನು ಖಂಡಿತ ಕಾರ್ಯಸಿದ್ಧಿಪಡಿಸ್ಕೊಳ್ಬೋದು. ನಾನು ಕಾರ್ಯಕ್ರಮದ ಪ್ರಾರಂಭದಲ್ಲಿ ತಿಳಿಸ್ತಾ ಇದ್ದೆ, ಅಂಜನದ ಪ್ರಾರಂಭದಲ್ಲಿ ಆನ್ಲೈನ್ ಮುಖಾಂತರ ಅಂತಂದರೆ ಪೋಸ್ಟ್ನ ಮುಖಾಂತರ ತಾವು ತಲುಪಿಸ್ಬೋದು ಅಂಥೇಳಿ. ಆದರೆ ಗುರುಜಿರವ್ರು ಹೇಳ್ತಾ ಇದ್ರು, ಪೋಸ್ಟ್ನ ಮುಖಾಂತರ ಕಳಿಸೋದನ್ನು ಬೇಡ, ಅದು ಸಮಸ್ಯೆಗಳು ಈಡಾಗ್ತಕ್ಕಂಥದ್ದಿರುತ್ತೆ. ಹಾಗಾಗಿ ಇದನ್ನು ತಾವು ಆಶ್ರಮಕ್ಕೆ ಬಂದು ಸ್ವೀಕರಿಸ್ತಕ್ಕಂಥದ್ದು ಬಹಳ ಉತ್ತಮ. ಹಾಗಾಗಿ ತಾವೆಲ್ಲರೂ ಕೂಡ ಖಂಡಿತ ಬನ್ನಿ, ಆಶ್ರಮಕ್ಕೆ ಬಂದು ಭಗವಂತನನ್ನು ಪ್ರಾರ್ಥನೆಯನ್ನು ಮಾಡಿ ಅಂಜನವನ್ನು ತೆಗೆದುಕೊಂಡು ಹೋಗಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಒಳ್ಳೆಯದಾಗಲಿ, ಶುಭವಾಗಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ತಮ್ಮನ್ನೆಲ್ಲರನ್ನೂ ಕೂಡ ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿರ್ತಕ್ಕಂಥದ್ದಾಯಿತು. ಇನ್ನು ಈಗ ನಾಳೆ 30ನೇ ತಾರೀಕು ಶನೇಶ್ವರ ಮಹಾಯಾಗದ ಪೂರಕವಾಗಿ ಬಹಳ ವಿಶೇಷವಾಗಿರ್ತಕ್ಕಂಥ ಸಂಕಲ್ಪವನ್ನು ತಿರುನಲ್ಲಾರ ಶನೇಶ್ವರ ಸ್ವಾಮಿಯ ಸನ್ನಿಧಾನದಲ್ಲಿ ಸಲ್ಲಿಸಿರ್ತಕ್ಕಂಥದ್ದಿತ್ತು. ಬನ್ನಿ ಭಗವಂತನ ದರ್ಶನವನ್ನು ಮಾಡ್ಕೊಂಡು ಬರೋಣ. सर्वविघ्नोपशान्तेन अगजाननपद्भार्कं गजाननमहर्निशमनेकदन्तभक्तानाम् एकदन्तमुपास्महे गणानां त्वा गणपतिं भवामहे कविं कवीनानुपवश्वस्तं ज्येष्ठराजं ब्रह्मणां ब्रह्मणस्पद आनुष्ठन्वन्नोतमस्येदसाधनं ಮಹಾಗಣಾಧಿಪತಿ ನಮಃ. ಗಣಪತಿಯನ್ನು ಪ್ರಾರ್ಥನೆ ಮಾಡ್ತಾ ಆದಿಪೂಜಿತನೂ ಅಗ್ರಗಣ್ಯನೂ ಆದಂತಹ ಗಣಪನ ಪ್ರಾರ್ಥನೆ ಜೊತೆಗೆ ಇವತ್ತು ನಾವಿರ್ತಕ್ಕಂಥದ್ದು
ಶ್ರೀ ಕ್ಷೇತ್ರ ತಿರುನೆಲ್ಲಾರಲ್ಲಿ. ತಿರುನೆಲ್ಲಾರ್ ಪಾಂಡಿಚೇರಿ ಸಮೀಪ ಇರತಕ್ಕಂಥ ತಿರುನೆಲ್ಲಾರ್ ಕ್ಷೇತ್ರದಲ್ಲಿ ಇಲ್ಲಿರ್ತಕ್ಕಂಥ ಶನೈಶ್ಚರನ ಸಾನ್ನಿಧ್ಯಕ್ಕೆ ಸ್ವಾಮಿಯ ದರ್ಶನಕ್ಕಾಗಿ ನಾವು ಬಂದಿದ್ದೇವೆ. ಇದರ ಮೂಲ ಸಾನ್ನಿಧ್ಯ ಬಂದು ದರ್ಭೇಶ್ವರ. ದರ್ಭೇಶ್ವರರ ಸಾನ್ನಿಧ್ಯದಲ್ಲಿ ಶನೈಶ್ಚರ ನಿಂತು ಬರ್ತಕ್ಕಂಥ ಭಕ್ತರನ್ನು ಹರಿಸಿ ಆಶೀರ್ವದಿಸಿರ್ತಕ್ಕಂಥ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರ. ರಾಜ ವಿಕ್ರಮಾರ್ಕನಿಗೂ ಮೋಕ್ಷ ಕೊಟ್ಟಂಥ ಸಾನ್ನಿಧ್ಯ. ಹಾಗಾಗಿ ಅಂತಹ ಪರಮ ಪವಿತ್ರವಾಗಿರ್ತಕ್ಕಂಥ ಈ ಪುಣ್ಯಕ್ಷೇತ್ರದಲ್ಲಿ ಸ್ವಾಮಿಯನ್ನು ದರ್ಶನ ಮಾಡಲಿಕ್ಕಾಗಿ, ಜೊತೆಗೆ ಈ ಒಂದು ವಿಶೇಷವಾಗಿರ್ತಕ್ಕಂಥ ನಳತೀರ್ಥ ಎಂಬತಕ್ಕಂಥದ್ದಿದೆ, ಅಥವಾ ಶನೈಶ್ಚರನ ಈ ಸತ್ಯ ಶನೈಶ್ಚರನ ಈ ತೀರ್ಥಕುಂಡ ಅಂತ ಹೇಳ್ತಾರೆ, ಅಥವಾ ಕಲ್ಯಾಣಿ ಅಂತ ಹೇಳ್ತಾರೆ. ಈ ಕಲ್ಯಾಣಿಯಲ್ಲಿ ಬರ್ತಕ್ಕಂತಹ ಪ್ರತಿಯೊಬ್ಬ ಭಕ್ತರು ಸಹಿತ ಇಲ್ಲಿ ಮೊದಲು ಸ್ವಲ್ಪ ಎಳ್ಳೆಣ್ಣೆಯನ್ನು ತಲೆಗೆ ಹಚ್ಚಿಕೊಂಡು ನಂತರ ಸ್ನಾನ ಮಾಡ್ತಕ್ಕಂಥದ್ದು ಪದ್ಧತಿ. ಹಾಗೆ ಬರುವ ಜನ ಇಲ್ಲಿ ಇನ್ನೊಂದು ವಿಶೇಷತೆ ಇಟ್ಕೊಂಡಿದ್ದಾರೆ. ಯಾರೊಬ್ಬರಾದರೂ ತನ್ನ ಮೈ ಮೇಲೆ ಇರ್ತಕ್ಕಂಥ ಒಂದು ಜೊತೆ ವಸ್ತ್ರವನ್ನು ಇಲ್ಲಿ ಬಿಟ್ಟು ಹೋಗೋದು ಒಂದು ಪದ್ಧತಿ ಇದೆ. ವಸ್ತ್ರವನ್ನು ಬಿಟ್ಟು ಹೋಗೋದು ಒಂದು ಪದ್ಧತಿ ಇದೆ. ಹಾಗೆ ಬರ್ತಕ್ಕಂಥವರು ಸಾಧ್ಯವಾದಷ್ಟು ಈ ಪರಮ ಪವಿತ್ರವಾಗಿರ್ತಕ್ಕಂಥ ಈ ಪುಣ್ಯ ತೀರ್ಥ ಸ್ಥಳವನ್ನು ಸಾಧ್ಯವಾದಷ್ಟು ಸ್ವಚ್ಛತೆ ಕಾಪಾಡಬೇಕು. ನಿಮ್ಮ ವಸ್ತ್ರಗಳನ್ನು ಬಿಡಿ ಅಂತ ಹೇಳಿದ್ದಾರೆ, ಹಾಗಂತ ಎಲ್ಲಂದರಲ್ಲಿ ಬಿಡಿ ಅಂತಲ್ಲ. ಅದಕ್ಕೆ ಅದರದೇ ಆದಂಥ ನಿರ್ದಿಷ್ಟವಾದಂಥ ಸ್ಥಳಗಳಿದೆ. ಆ ಸ್ಥಳದಲ್ಲಿ ಆ ವಸ್ತ್ರವನ್ನು ಬಿಟ್ಟಾಗ ಅದಕ್ಕೊಂದು ಬೆಲೆ ಇರುತ್ತೆ. ಯಾವುದೇ ಒಬ್ಬ ಭಕ್ತರ ಮನಸ್ಸು ಇಂತಹ ಪರಮ ಪವಿತ್ರವಾಗಿರ್ತಕ್ಕಂಥ ತೀರ್ಥ ಸ್ನಾನ ಮಾಡುವಂಥ ಈ ತೀರ್ಥಕೊಳ ಅಥವಾ ಕಲ್ಯಾಣಿ, ನದಿ, ಸಮುದ್ರ ಎಲ್ಲೇ ಆದರೂ ನಾವು ನಮಗೆ ಬೇಡವಾದ್ದನ್ನು ನಾವು ಬಿಟ್ಟು ನಾವು ಪುಣ್ಯ ಸಂಪಾದನೆ ಮಾಡ್ತೀವಲ್ವ, ಅದು ಆ ಪ್ರಕೃತಿ ಮಡಿಲಲ್ಲಿ ಪ್ರಕೃತಿ ಹಾಳು ಮಾಡಬಾರ್ದು. ಜೊತೆಗೆ ಎಲ್ಲರ ಮನಸ್ಸು ಸಮಂಜಸವಾಗಿರುವ ಥರ ನೋಡಬೇಕು. ಅದಕ್ಕಾಗಿ ನಮಗೆ ಬೇಡವಾದಂತಹದ್ದನ್ನು ಅಥವಾ ನಮ್ಮ ಕರ್ಮ ಕಳ್ಕೊಳ್ಳಿಕ್ಕಾಗಿಯೋ ಬಿಡುವಂಥ ವಸ್ತ್ರವನ್ನು ಎಲ್ಲೋ ಬಿಡ್ದಿರ ಅದಕ್ಕೆ ಪ್ರತ್ಯೇಕವಾದ ಸ್ಥಳ ನಿರ್ಣಯ ಮಾಡಿರ್ತಾರಲ್ಲ, ಅಲ್ಲೇ ಬಿಡಬೇಕು. ಇನ್ನು ಈ ಸ್ಥಳದ ಬಗ್ಗೆ ಹೇಳ್ತಾ ಹೊರಟ್ರೆ ಸಾಕಷ್ಟು ಇದೆ. ಇಲ್ಲಿವರೆಗೂ ಸಾಕಷ್ಟು ಜನ 27 ನಕ್ಷತ್ರ 12 ರಾಶಿಗಳಿಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಜನ ಸಂಕಷ್ಟಗಳಲ್ಲಿದ್ದು ಅವರ ಕಷ್ಟಗಳು ದೂರ ಆಗಬೇಕಾದ್ರೆ ಈ ತೀರ್ಥಕ್ಷೇತ್ರಕ್ಕೆ ಬಂದು ಸ್ನಾನ ಮಾಡಿ ಒಮ್ಮೆ ಭಗವಂತನ ಶ್ರದ್ಧೆಯಿಂದ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾರೆ. ತಂದೆ ಆಗಲಿ, ತಾಯಿ ಆಗಲಿ, ಮಕ್ಕಳಾಗಲಿ, ಹೆಂಡತಿ ಆಗಲಿ, ಅಥವಾ ಯಾರೊಬ್ಬರಾದರೂ ಸಹಿತ ಕಷ್ಟ ಅಂತಂದಾಗ ಯಾರ ಮನಸ್ಸು ನೋಯಿತೋ ಅವ್ರಿಗೆ ಒಳ್ಳೆಯದಾಗಲಿ ಅಂತಲೂ ಬಂದಿಲ್ಲಿ ಸಂಕಲ್ಪ ಮಾಡ್ತಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಭಾರತದ ಗಡಿ ಭಾಗದಲ್ಲಿರ್ತಕ್ಕಂಥ ಯೋಧರು, ಅವರ ಕಷ್ಟಗಳು ದೂರ ಆಗಬೇಕು. ಇನ್ನು ಸದಾಕಾಲ ಅನ್ನವನ್ನು ಉಣಬಡಿಸ್ತಕ್ಕಂಥ ರೈತ ಬಾಂಧವರು ಅವರು ಚೆನ್ನಾಗಿರಬೇಕು. ಜೊತೆಗೆ ಇದೇ ನವೆಂಬರ್ 30ನೇ ತಾರೀಕು ಮಹರ್ಷಿ ಮಂದಿರದಲ್ಲಿ ಸಾಲಿಗ್ರಾಮ ಕ್ಷೇತ್ರದಲ್ಲಿ ನಡೀತಿರ್ತಕ್ಕಂಥ ಅದ್ಭುತವಾದಂಥ ಶನೈಶ್ಚರ ಮಹಾಯಾಗಕ್ಕೆ ಆ ಯಾಗದ ಪೂರ್ವಾಭಿಮುಖವಾಗಿ, ಅಂದರೆ ಯಾಗಕ್ಕೂ ಮುನ್ನ ಶನೈಶ್ಚರರ ಸಾನ್ನಿಧ್ಯ, ಅಂದರೆ ಶನೈಶ್ಚರರ ಶನಿಶಂಗನಾಪುರಲ್ಲಿ ಹೋಗಿ ಅಲ್ಲಿ ಸ್ವಾಮಿನ ಪ್ರಾರ್ಥನೆ ಮಾಡಿರ್ತಕ್ಕಂಥದ್ದನ್ನು ತಾವೆಲ್ಲರೂ ನೋಡಿದ್ದೀರಿ. ಅದಾದ ನಂತರ ಇಲ್ಲಿರ್ತಕ್ಕಂಥ ತಿರುನೆಲ್ಲಾರಲ್ಲಿರ್ತಕ್ಕಂಥ ದರ್ಭೇಶ್ವರರ ಸಾನ್ನಿಧ್ಯದಲ್ಲಿರ್ತಕ್ಕಂಥ ವಿಶೇಷವಾದಂಥ ಶನೈಶ್ಚರನ ಸಾನ್ನಿಧ್ಯಕ್ಕೆ ಬಂದು ಈ ತೀರ್ಥ ಸ್ನಾನವನ್ನು ಮಾಡಿ ಸ್ವಾಮಿಯನ್ನು ದರ್ಶನ ಮಾಡ್ತಕ್ಕಂಥದ್ದು, ಸ್ವಾಮಿಯ ಕೃಪಾಕಟಾಕ್ಷಕ್ಕೆ ಪಾತ್ರರಾಗಬೇಕು. ಜೊತೆಗೆ ನಡೀತಕ್ಕಂಥ ಯಜ್ಞ ಆತನ ಕೃಪಾಕಟಾಕ್ಷದಿಂದ ಆತನೇ ಬಂದು ನಿಂತು ನಡೆಸಿ 27 ನಕ್ಷತ್ರ 12 ರಾಶಿಗಳಲ್ಲಿ ಯಾರೆಲ್ಲ ಸಮಸ್ಯೆಗಳನ್ನು ಹೊತ್ತಿದ್ದಾರೋ, ಯಾರೆಲ್ಲ ಕಷ್ಟ ಕಾರ್ಪಣ್ಯಗಳಲ್ಲಿ ಮುಳುಗಿ ತೇಲ್ತಿದ್ದಾರೋ ಅಂತಹವರೆಲ್ಲರ ದೋಷ ಪರಿಹಾರಕ್ಕಾಗಿ ನಡೆಯುವಂಥ ಈ ಮಹಾಯಜ್ಞ ಭಗವಂತನ ಅನುಗ್ರಹ ಆಗಬೇಕಾಗಿದೆ. ಅದಕ್ಕಾಗಿ ಇವತ್ತಿನ ಈ ಒಂದು ಪ್ರಾರ್ಥನೆ, ಇವತ್ತೊಂದು ಸಂಕಲ್ಪ, ಈ ಸಂಕಲ್ಪಕ್ಕೆ ನನ್ನೊಂದಿಗೆ ಬಂದಿರತಕ್ಕಂತಹ ಈ ಎಲ್ಲ ನನ್ನ ಅಣ್ಣ ತಮ್ಮಂದರು ಬಂದಿದ್ದಾರೆ. ಇವರೆಲ್ಲರ ಸಹಕಾರ ಒಂದು ಧರ್ಮದ ಕಾರ್ಯ ನಡಿಬೇಕಾದರೆ ಒಬ್ಬರಿಂದ ಸಾಧ್ಯವಿಲ್ಲ. ಎಲ್ಲರೂ ಕೈ ಜೋಡಿಸಿದರೆ ಮಾತ್ರ ಅದು ಧರ್ಮ ಕಾರ್ಯ ಆಗುತ್ತೆ, ಆ ಕಾರ್ಯ ಯಶಸ್ಸಾಗುತ್ತೆ. ಹಾಗಾಗಿ ಇವತ್ತಿನ ಪಯಣದಲ್ಲಿ ನನ್ನೊಂದಿಗೆ ಬಂದಿರತಕ್ಕಂತಹ ಈ ಎಲ್ಲ ನನ್ನ ಅಣ್ಣ ತಮ್ಮಂದರನ್ನು ಜೊತೆಗೂಡಿಸಿಕೊಂಡು ಈ ಸಾನ್ನಿಧ್ಯದಲ್ಲಿ ತೀರ್ಥ ಸ್ನಾನವನ್ನು ಮಾಡಿ ಭಗವಂತನ ಕೃಪೆಗೆ ಎಲ್ಲರೂ ಪಾತ್ರರಾಗೋಣ. बोलो शनैश्चर महाराज की, बोलो शनैश्चर महाराज की, बोलो शनैश्चर महाराज की. ಇಲ್ಲಿಗೆ ಬರ್ತಕ್ಕಂತಹ ಪ್ರತಿಯೊಬ್ಬರು ಸಹಿತ ಶನೈಶ್ಚರನ ಸ್ನಾನಕ್ಕೆ ತಿಲತೈಲವನ್ನು, ಅಂದರೆ ಎಳ್ಳೆಣ್ಣೆಯನ್ನು ಒಂಚೂರು ತಲೆಗೆ ಹಚ್ಕೊಂಡು ಸ್ನಾನ ಮಾಡ್ತಕ್ಕಂಥದ್ದು, ಕಪ್ಪು ವಸ್ತ್ರವನ್ನು ಮೈಮೇಲೆ ಹಾಕ್ಕೊಳ್ತಕ್ಕಂಥದ್ದು. ಈ ವಸ್ತ್ರ ನೆಂದಾದ ನಂತರ ಈ ವಸ್ತ್ರವನ್ನು ಜೋಪಾನವಾಗಿ ವಸ್ತ್ರ ಎಲ್ಲಿ ಹಾಕಬೇಕು ಅಂತ ಆ ನಿಗದಿಪಡಿಸಿರುವಂಥ ಸ್ಥಳ ಇದೆಯಲ್ಲ ಅಲ್ಲೇ ಹಾಕಬೇಕು. ಹೀಗೆ ನಡೆಸುವಂಥದ್ದೇ ಕ್ರಮ. ಹಾಗಾಗಿ ಈ ತೀರ್ಥ ಸ್ನಾನದಲ್ಲಿ ಸ್ನಾನ ಮಾಡೋಣ. ಬಂದಿರತಕ್ಕಂತಹ ಎಲ್ಲರ ಜನ್ಮದಾರ್ಭ್ಯ ಇರ್ತಕ್ಕಂಥ ಕರ್ಮಫಲ ದೂರ ಆಗಲಿ. ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಿರ್ತಕ್ಕಂಥ ಮನೆಯಲ್ಲೇ ಕೂತಿರ್ತಕ್ಕಂಥ ಎಷ್ಟೋ ವಯಸ್ಸಾಗಿರ್ತಕ್ಕಂಥ ಹಿರಿಯ ತಂದೆ ತಾಯಂದಿರಿದ್ದಾರೆ. ಇಲ್ಲಿ ತನಕ ಬಂದು ದೇವರ ದರ್ಶನ ಮಾಡಲಿಕ್ಕೆ ಆಗ್ತಿಲ್ಲ ಎಂಬತಕ್ಕಂಥ ಮನಸ್ಥಿತಿಯಲ್ಲಿದ್ದಾರೆ. ಎಷ್ಟೋ ಜನ ದರ್ಶನಕ್ಕೆ ತೊಂದರೆ ಆಗ್ತಿರ್ತಕ್ಕಂಥವ್ರು, ಅಂದರೆ ಇಷ್ಟು ದೂರ ಮಕ್ಕಳು ಅಥವಾ ಮನೇಲಿರ್ತಕ್ಕಂಥವ್ರು ಕರ್ಕೊಂಡು ಬರೋಕ್ಕಾಗಲ್ಲ ಅನ್ನೋರಿಗೂ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ, ಜೀ ಕನ್ನಡದ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಮನೆಯಲ್ಲೇ ಕೂತು ಇಂತಹ ಅದ್ಭುತವಾದಂಥ ಪುಣ್ಯಕ್ಷೇತ್ರವನ್ನು ದರ್ಶನ ಮಾಡ್ತಕ್ಕಂಥ ಈ ಶುಭಗಳಿಗೆ ನಿಮಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೈಶ್ಚರಂ. ಓಂ ನೀಲವರ್ಣಂ ನೀಲಮಾಲ್ಯಾಂಬರಧರಂ ನೀಲಗಂಧಾನುಲೇಪನಂ ನೀಲಾಶ್ವಾ ನೀಲಶ್ಚತ್ರದ್ವಿಜರತಾಕಾರ ಶೋಭಿತಂ
ದಿವ್ಯಮೇರುಂ ಪ್ರದಕ್ಷಿಣೀಂ ಕುರ್ವಾಣಾಂ ಗ್ರಹಮಂಡಲೇಂ ಪ್ರವೇಶಂ ಸಾಂಗಂ ಸಾಯುಧಂ ಸವಾ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ತಿರುನಲ್ಲಾರ್ ಕ್ಷೇತ್ರದ ಒಂದಿಷ್ಟು ದೃಶ್ಯಗಳನ್ನು ನಾವೆಲ್ಲರೂ ಕೂಡ ದರ್ಶನವನ್ನು ಮಾಡ್ಕೊಂಡು ಬಂದ್ವಿ. ಇದರ ಮತ್ತಿಷ್ಟು ಭಾಗವನ್ನು ನಾಳಿನ ಮಹರ್ಷಿವಾಣಿ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ಮತ್ತೆ ಮುಂದುವರಿಸೋಣ ಎಂಬತಕ್ಕಂಥ ಮಾತನ್ನು ಹೇಳ್ತಾ, ಇನ್ನು ಈಗ ನಮ್ಮ ಪ್ರೀತಿಯ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಕ್ಕಂಥ ಸಮಯ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸ್ಕರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರನ್ನು, ನನ್ನ ತಂದೆಯವರನ್ನು ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೇಂ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪಟ್ಟವರ್ಧನಂ ಪೂರ್ವಾರ್ಗವಂದನಾ ಮೃತ್ಯೋನ್ಮೃಕ್ಷೀಯಮಾಮೃತಾತ್. ತ್ರ್ಯಂಬಕೇಶ್ವರಾಯ ನಮಃ, ಅಗಸ್ತ್ಯೇಶ್ವರಾಯ ನಮಃ, ವಿಶ್ವೇಶ್ವರಾಯ ನಮಃ, ಮಹೇಶ್ವರಾಯ ನಮಃ, ಸಾಂಬ ಸದಾಶಿವಾಯ ನಮಃ, ಗಿರಿಜಾಶಂಕರಾಯ ನಮಃ, ಮಹಾರುದ್ರಾಯ ನಮಃ, ಮಹಾಕಾಲಾಯ ನಮಃ, ಕಾಲಭೈರವಾಯ ನಮಃ, ಮಹಾರೂಪಾಯ ನಮಃ, ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರ ದೇವತಾಭ್ಯೋ ನಮೋ ನಮಃ. ಸ್ವಾಮಿಯನ್ನು ಪ್ರಾರ್ಥನೆ ಮಾಡ್ತಾ, ಬುಧವಾರದ ಮಹಾವಿಷ್ಣು ಕಲ್ಯಾಣಾದ್ಭುತ ಗಾತ್ರಾತ್ ಕಾಮಿಧಾರ್ಥ ಪ್ರದಾಯಿನೀಂ ಶ್ರೀಮದ್ ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ಗೋವಿಂದ ಗೋವಿಂದ ಗೋವಿಂದನ ನಾಮಸ್ಮರಣೆ ಒಂದು ಕಡೆ, ಜೊತೆಗೆ ಕೈಲಾಸನಾಥನಾದಂತಹ ಸಾಂಬ ಸದಾಶಿವನ ಅನುಗ್ರಹ ಮತ್ತೊಂದು ಕಡೆ. ಕಾರ್ತೀಕ ಮಾಸದ ಕೃಷ್ಣ ಪಕ್ಷದ ಇನ್ನೇನು ಅಗೋಯಿಗೋ ಅಂದರೆ ಪ್ರಾರಂಭಿಸುವಂತಹ ಅಮಾವಾಸ್ಯೆ, ಅದರ ಪೂರ್ವಭಾವಿಯಾಗಿ ನಡೀತಿರ್ತಕ್ಕಂತಹ ಶನೇಶ್ಚರ ಮಹಾಯಾಗ. ಶನೇಶ್ಚರ ಮಹಾಯಾಗಕ್ಕೆ ಈಗಾಗಲೇ ಪೂರ್ವಭಾವಿಯಾಗಿ ಸಾಕಷ್ಟು ಸಿದ್ಧತೆಗಳು ನಡೀತಾ ಇದೆ. ಅಂದು ಶನಿಶಂಗನಾಪುರಕ್ಕೆ ಬಂದು ಸ್ವಾಮಿಯ ಸಾನ್ನಿಧ್ಯದಲ್ಲಿ ವಿಶೇಷವಾದಂತಹ ಅಭಿಷೇಕವನ್ನು ನಡೆಸಿ ಅಲ್ಲಿ ಮಾಡಿದಂತಹ ಒಂದು ಮಹಾಸಂಕಲ್ಪ 3 ದಿನಾಂಕಗಳನ್ನು ನಿಗದಿಪಡಿಸಿ ಅದನ್ನು ಭಗವತ್ಪಾದದಲ್ಲಿ ಭಗವಂತನ ಆ ಸಾನ್ನಿಧ್ಯದಲ್ಲಿಟ್ವಿ. ಅದರಲ್ಲಿ ಒಂದು ಚೀಟಿಯಲ್ಲಿ ಬಂದಂತಹ ದಿನಾಂಕವೇ ನವೆಂಬರ್ 30. ಆ ನವೆಂಬರ್ 30 ಎಂಬತಕ್ಕಂತಹದ್ದು ಬಂದಾದ ನಂತರ ಇನ್ನು ಮುಂದಿನ ಕಾಯಕವನ್ನು ಶುರು ಮಾಡಬೇಕಲ್ವ. ಹಾಗಾಗಿ ಆ ದಿನಾಂಕವನ್ನು ತಮ್ಮ ಗಮನಕ್ಕೂ ತಂದು, ಅದಾದ ಮೇಲೆ ಶನೇಶ್ವರನ ಸಾನ್ನಿಧ್ಯ ನಮ್ಮ ಪಕ್ಕದ ರಾಜ್ಯ ತಮಿಳುನಾಡು ಪಾಂಡಿಚೇರಿ ಸಂಬಂಧಪಟ್ಟಂಗೆ ತಿರುನೆಲ್ಲಾರಲ್ಲಿ ಬಂದು ಅಲ್ಲಿ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿದ್ವಿ. ಅಲ್ಲೂ ಸಹಿತ ಒಂದು ಸಂಕಲ್ಪವನ್ನು ಮಾಡಿದ್ವಿ. ಅದಾದಮೇಲೆ ಯಾಗಕ್ಕೆ ಬೇಕಾಗಿರ್ತಕ್ಕಂತಹ ಯಜ್ಞದ ಸ್ಥಳವನ್ನು ಶುದ್ಧಿ ಮಾಡತಕ್ಕಂಥದ್ದು, ಯಜ್ಞದ ಸ್ಥಳದಲ್ಲಿ ಬೇಕಾದಷ್ಟು ವ್ಯವಸ್ಥೆಗಳನ್ನು ಮಾಡುವಂತಹ ಕಾಯಕ ಈಗ ನಡೀತಾ ಇದೆ. ಇನ್ನು 1-2 ದಿನ ಮಾತ್ರ ಇರತಕ್ಕಂಥದ್ದು. ಸೇವೆ ಮಾಡಲಿಕ್ಕೂ ಸೇವೆಗೆ ಬರಲಿಕ್ಕೂ ಅಥವಾ ಈ ಪ್ರಧಾನವಾಗಿರ್ತಕ್ಕಂಥ ಕಾಯಕದಲ್ಲಿ ಭಾಗವಹಿಸಿ ಜನ್ಮದಾರ್ಭ್ಯತಕ್ಕಂಥ ಕರ್ಮಫಲಗಳು ಅಥವಾ ಮನುಷ್ಯನ ಗ್ರಹಸ್ಥಿತಿಗಳಲ್ಲಿ ಶನಿಯಿಂದ ಉಂಟಾಗ್ತಿರ್ತಕ್ಕಂಥ ದೋಷಗಳಿಂದ ವಿಮುಕ್ತರಾಗ್ತಕ್ಕಂಥದ್ದು, ಅಥವಾ ಒಂದು ಧರ್ಮ ಮಾರ್ಗದಲ್ಲಿ ನಡೆದು ಧರ್ಮ ಸಂಸ್ಕೃತಿ ಸಂಪ್ರದಾಯಬದ್ಧವಾದಂತಹ ಅನುಷ್ಠಾನದಲ್ಲಿ ಪಾಲ್ಗೊಂಡು ಭಗವಂತನ ಕೃಪೆಗೆ ಪಾತ್ರರಾಗ್ತಕ್ಕಂಥದ್ದು, ಇದೊಂದು ಸುವರ್ಣಾವಕಾಶವೇ ಸರಿ. ಹಾಗಾಗಿ ಸಾಧ್ಯವಾದಷ್ಟು ಮಟ್ಟಿಗೆ ಈ ಮಹಾಯಜ್ಞದಲ್ಲಿ ನನ್ನದು ಒಂದು ಕೈ ಇರಲಿ, ನಾನು ಬರ್ತೀನಿ, ನನ್ನದು ಒಂದು ಸೇವೆ ಆಗಬೇಕಾಗಿದೆ. ಕೆರೆ ನೀರು ಕೆರೆಗೆ ಚೆಲ್ತಕ್ಕಂಥದ್ದು, ಆತ ಕೊಟ್ಟದ್ದನ್ನು ಇಂಥದ್ದೊಂದು ಧರ್ಮ ಕಾರ್ಯದಲ್ಲಿ ವಿನಿಯೋಗ ಮಾಡಬೇಕು, ಒಂದು ಸೇವೆಯನ್ನು ಮಾಡಬೇಕು ಎಂಬತಕ್ಕಂಥ ಚಿಂತನೆ ಇಟ್ಕೊಂಡು ಬಂದಂತಹ ಭಕ್ತರು ಸಾಕಷ್ಟು ಜನ ಇದ್ದೀರಿ. ಎಷ್ಟೋ ಜನ ವಾಟ್ಸಪ್ ಮಾಡ್ತಾ ಇದ್ದೀರಿ, ನಿಮ್ಮ ಒಂದು ಸಲಹೆಗಳನ್ನು ತಿಳಿಸ್ತಾ ಇದ್ದೀರಿ. ಯಾಗದಲ್ಲಿ ಈ ಪ್ರಕಾರ ಮಾಡೋಣ, ಕಳೆದ ಯಾಗದಲ್ಲಿ ಹೀಗಾಗಿದೆ, ಈ ಯಾಗ ಹೀಗಾಗಬೇಕು, ಊಟದ ವ್ಯವಸ್ಥೆ ಹೀಗೆ ಬರಬೇಕು, ನಮಗೆ ಕೂತ್ಕೊಳ್ಳಿಕ್ಕೆ ಇಂಥ ಒಂದು ವ್ಯವಸ್ಥೆ ಆದರೆ ಚೆನ್ನಾಗಿರುತ್ತೆ. ಸಲಹೆಗಳನ್ನು ಎಲ್ಲವನ್ನೂ ಸಹಿತ ಆಧರಿಸಿ ಇಲ್ಲಿನ ವ್ಯವಸ್ಥೆಗಳನ್ನು ಕಂಡು, ಪ್ರಸ್ತುತ ನಿಮ್ಮ ಗುರೂಜಿಯವರ ಕೈಲಿರ್ತಕ್ಕಂಥ ಲಕ್ಷ್ಮಿ ಏನಿದ್ದಾಳೆ ಹಣ, ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳು ಹೇಗೆ ಮಾಡಬಹುದು ಅಷ್ಟಕ್ಕೂ ಯೋಚನೆ ಮಾಡ್ತಾ ಇದ್ದೀವಿ. ಆದರೆ ಮಹರ್ಷಿ ಮಂದಿರದಲ್ಲಿ ಸಾಲಿಗ್ರಾಮ ಕ್ಷೇತ್ರದಲ್ಲಿ ಬೆಂಗಳೂರಿನ ಉತ್ತರ ಭಾಗ ನವರತ್ನ ಅಗ್ರಹಾರ ಸಾದಳ್ಳಿ ಗೇಟಲ್ಲಿ ಸಾಲಿಗ್ರಾಮ ಕ್ಷೇತ್ರದಲ್ಲಿ ನಡೀತಿರ್ತಕ್ಕಂಥ ಮಹರ್ಷಿ ಮಂದಿರದ ಈ ಒಂದು ಅದ್ಭುತವಾದಂಥ ಶನೇಶ್ಚರ ಮಹಾಯಾಗಕ್ಕೆ ಕಂಡು ಕಾಣದಂಥ ಕೈಗಳು ಸಾಕಷ್ಟು ಜನ ಒಂದಲ್ಲ ಒಂದು ಥರದಲ್ಲಿ ಸಹಾಯವನ್ನು ನಡೆಸ್ತಾ ಇದ್ದಾರೆ. ಎಲ್ಲರೂ ಕೈ ಜೋಡಿಸ್ತಾ ಇದ್ದಾರೆ. ಈ ಒಂದು ಧರ್ಮದ ರಥಯಾತ್ರೆಯಲ್ಲಿ ನಿಮ್ಮ ಆನಂದ್ ಗುರೂಜಿಯವರು ಏನು ಕಾಯಕವನ್ನು ಮಾಡಿದ್ರೂ ನಾವಿದ್ದೇವೆ ನಿಮ್ಮ ಜೊತೆಗೆ ಅಂತ ಹೇಳುವಂತಹ ಧ್ವನಿಗಳು ಸಾಕಷ್ಟು ಇದೆ. ಅವರೆಲ್ಲರ ಒಂದು ಆ ಪ್ರೀತಿ ವಿಶ್ವಾಸ
ಜೊತೆಗೆ ಬಂದು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿ ಅದರಿಂದ ಸದ್ವಿನಿಯೋಗಪಡಿಸ್ಕೊಳ್ತಕ್ಕಂಥ ನಿಮ್ಮೆಲ್ಲರ ಒಂದು ಪ್ರೀತಿ ವಿಶ್ವಾಸ, ಜೊತೆಗೆ ಯಾರೆಲ್ಲ ಕಷ್ಟದಲ್ಲಿದ್ದು ಕಷ್ಟ ಅಂತಕ್ಕಂಥದ್ದನ್ನು ತಡ್ಕೊಳ್ಳೋಕ್ಕಾಗದಿರ ಸಾಕಪ್ಪ ಈ ಜೀವನ ಎಂಬತಕ್ಕಂಥ ಧ್ವನಿ ಯಾವಾಗ ಬರುತ್ತೆ ಅಂದರೆ ಅದು ಶನಿ ದಶೆಯಲ್ಲಿ ಮಾತ್ರ ಬರುತ್ತೆ. 7.5 ಅಂತಕ್ಕಂಥದ್ದು 7 ವರ್ಷ ಕಾಲ, ಅದರಲ್ಲಿ 6 ತಿಂಗಳು 9 ತಿಂಗಳು ಮಾತ್ರ ಇರುತ್ತಲ್ಲ, ಆ 9 ತಿಂಗಳು ಇರತಕ್ಕಂತಹ ಶನಿ ಆ ದೃಷ್ಟಿಕೋನ ಒಬ್ಬೊಬ್ಬ ತಡಿಲಿಕ್ಕಾಗೋದಿಲ್ಲ. ಆದರೆ ಸನ್ಮಾರ್ಗ, ಧರ್ಮ, ಸಂಸ್ಕೃತಿ ಮತ್ತು ನನ್ನ ಬೆಲೆ ಅಥವಾ ಯಾವುದೇ ಒಬ್ಬ ವ್ಯಕ್ತಿಯ ಬೆಲೆ ಗೊತ್ತಾಗಬೇಕಾದ್ರೆ ತನ್ನೊಳಗಿರುವಂಥ ಅಹಂ ಅಂತಕ್ಕಂಥದ್ದನ್ನು ದೂರ ಇಟ್ಟರೆ ಮಾತ್ರ ಎಲ್ಲವೂ ಗೊತ್ತಾಗುತ್ತೆ. ಅಂತಹ ಅದ್ಭುತವಾದಂಥ ಚಿಂತನೆಯಿಂದ ನಡೀತಿರ್ತಕ್ಕಂಥ ಈ ಶನೈಶ್ಚರ ಮಹಾಯಾಗಕ್ಕೆ ತಮ್ಮೆಲ್ಲರನ್ನೂ ಸಹಿತ ಮತ್ತೊಮ್ಮೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಬರಬೇಕಾದ್ರೆ ಹೇಗೆ ಬರಬೇಕು ಎಂಬತಕ್ಕಂಥದ್ದನ್ನು ಈಗಾಗಲೇ ತಿಳಿಸಿದ್ದೀನಿ, ಮತ್ತೊಮ್ಮೆ ಹೇಳ್ತಾ ಇದ್ದೇನೆ. ಒಂದು ತಟ್ಟೆ, ಅರಿಶಿಣ ಕುಂಕುಮ, ಮಂಗಳ ದ್ರವ್ಯಗಳು, ಒಂದಷ್ಟು ಹೂವು, ಜೊತೆಗೆ 2 ದೀಪ, ಒಂದು ಆರತಿ ತಟ್ಟೆ, ಅದರಲ್ಲಿ 9 ಎಳ್ಳುಬತ್ತಿ, ಜೊತೆಗೆ ಒಂದಷ್ಟು ಎಳ್ಳೆಣ್ಣೆ. ಸ್ವಾಮಿಯ ವಿಶೇಷವಾಗಿರ್ತಕ್ಕಂಥ ಅಭಿಷೇಕ ಇದೆ. ತಾವೇ ತಮ್ಮ ಸ್ವಹಸ್ತದಿಂದ ಈ ಯಜ್ಞ ಸಮಯದಲ್ಲಿ ಶನೈಶ್ಚರನಿಗೆ ಅಭಿಷೇಕವನ್ನು ಮಾಡಿ ನಿಮ್ಮ ಸ್ಥಳದಲ್ಲಿ ಕೂತ್ಕೋಬೇಕು. ಶನೈಶ್ಚರನಿಗೆ ಅಭಿಷೇಕಕ್ಕಾಗಿ ವ್ಯವಸ್ಥೆ ನೀವು ಎಳ್ಳೆಣ್ಣೆ ತಂದರೂ ಸರಿ, ಅಥವಾ ಅಲ್ಲಿನ ವ್ಯವಸ್ಥೆಗಳನ್ನು ತೆಗೆದುಕೊಂಡು ನೀವು ಮುಂದುವರಿಸಿದ್ರೂ ಸರಿ, ಆದರೆ ನಿಮ್ಮ ಕರಹಸ್ತದಲ್ಲಿ ಸ್ವಾಮಿಗೆ ಎಳ್ಳೆಣ್ಣೆ ಅಭಿಷೇಕ ಆಗುವಂಥದ್ದಾಗಲಿ. ಯಾಕೆಂದರೆ ಕಾರ್ತಿಕ ಮಾಸದ ಕಡೆಯ ದಿನ ಆಗುತ್ತೆ. ಇನ್ನು ಬೆಳಿಗ್ಗೆದ್ದರೆ ಅಮಾವಾಸ್ಯೆ, ಆದರೆ ಅದರ ಪೂರ್ವಭಾವಿಯಾಗಿ ಇಡೀ ಜಗತ್ತಿನ ಕತ್ತಲನ್ನು ಹೊಡೆದೋಡಿಸುವಂತಹ ದೀಪದ ಮಯ ಇರತಕ್ಕಂಥದ್ದು, ದೀಪ ಹಚ್ಚುವಂಥ ಕಾಲ ಇದೆ ಕಾರ್ತಿಕ ಮಾಸ. ಅದರಿಂದಲೇ ಶನೈಶ್ಚರ ಯಾಗವನ್ನು ಈ ಸನ್ನಿವೇಶದಲ್ಲಿ ಮಾಡ್ತಾ ಇದ್ದೀವಿ. ಹಾಗಾಗಿ ಸ್ವಾಮಿಗೆ ತಿಲತೈಲವನ್ನು, ಎಳ್ಳೆಣ್ಣೆಯನ್ನು ಕೊಟ್ಟು ಸ್ವಾಮಿ ಅಭಿಷೇಕಕ್ಕೂ ಅಲಂಕಾರಕ್ಕೂ ಬರೆಸುವಂಥವ್ರು, ಅಥವಾ ಹೋಮಕ್ಕೆ ಏನಾದ್ರು ಪದಾರ್ಥಗಳನ್ನು ಕೊಡ್ತೀವಿ ಅಂತ ಹೇಳುವಂಥವ್ರು, ಅಥವಾ ಅನ್ನದಾಸೋಹಕ್ಕೆ ಏನಾದ್ರು ಸೇವೆ ಸಲ್ಲಿಸ್ತೀನಿ ಅಂತಕ್ಕಂಥವ್ರು, ಅಥವಾ ನಿಮ್ಮ ಕರಹಸ್ತದಿಂದ ಏನಾದರೂ ಒಂದಿಷ್ಟು ಸೇವೆಗಳನ್ನು ಈ ಮಹಾಯಜ್ಞದಲ್ಲಿ ನಮ್ಮದು ಒಂದು ಸೇವೆ ಮಾಡಬೇಕು ಅಂತ ಮುಂದೆ ಬರ್ತಕ್ಕಂಥವ್ರಿಗೆ ನಾವು ಸ್ವಾಗತಿಸ್ತಾ ಇದ್ದೀವಿ. ಬನ್ನಿ, ಭಾಗವಹಿಸಿ. ಹಾಗೆ ಮತ್ತೊಂದು, ಸ್ವಾಮಿಯ ಈ ಒಂದು ವಿಶೇಷವಾಗಿರ್ತಕ್ಕಂಥ ಕಾಯಕದಲ್ಲಿ ತಮ್ಮೆಲ್ಲರಿಗೂ ಒಂದು ಆಹ್ವಾನದ ಪತ್ರಿಕೆಯನ್ನು ನಾನೇ ಖುದ್ದಾಗಿ ನಿಮ್ಮ ಮನೆಗಳಲ್ಲಿ ಕೊಡ್ತಾ ಇದ್ದೇನೆ. ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಿದ್ದೀರಲ್ಲ, ಕಾರ್ಯಕ್ರಮ ವೀಕ್ಷಣೆ ಮಾಡ್ತಿದ್ದೀರಿ ತಾವೆಲ್ಲರೂ, ಅಡುಗೆ ಮನೆಯಲ್ಲಿರ್ತಕ್ಕಂಥ ತಾಯಂದರು, ರೂಮಲ್ಲಿರ್ತಕ್ಕಂಥ ಅಣ್ಣ ತಮ್ಮಂದರು ಎಲ್ಲರೂ ಹೊರಗಡೆ ಬನ್ನಿ. ನಾನು ಈಗ ನಿಮ್ಮ ಮನೆಯಲ್ಲಿ ಒಂದು ಸ್ವಾಮಿಯ ವಿಶೇಷವಾಗಿರ್ತಕ್ಕಂಥ ಈ ಆಹ್ವಾನ ಪತ್ರಿಕೆಯನ್ನು ತಂದಿದ್ದೇನೆ. ಈ ಆಹ್ವಾನ ಪತ್ರಿಕೆ ನಿಮ್ಮೆಲ್ಲರಿಗೂ, ತಾವೆಲ್ಲರೂ ಬಂದು ಭಗವಂತನ ಕೃಪೆಗೆ ಪಾತ್ರರಾಗಿ ಆತನ ಕೃಪಾಶೀರ್ವಾದವನ್ನು ಎಲ್ಲರೂ ಪಡೆಯುವಂಥದ್ದಾಗಲಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಶನೈಶ್ಚರನ ವಿಶೇಷವಾಗಿರ್ತಕ್ಕಂಥ ಜಪಾನುಷ್ಠಾನವನ್ನು, ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ, ಶನೈಶ್ಚರನ ವಿಶೇಷವಾದಂತಹ ಮಂತ್ರವನ್ನೂ ಪಠನೆ ಮಾಡ್ತಾ ಇದ್ದೀರಿ. ಯಾಗದ ದಿವಸ ಬಂದು ಸ್ವಾಮಿಗೆ ನಡೀತಕ್ಕಂಥ ಮಹಾಯಜ್ಞದಲ್ಲಿ ಪಾಲ್ಗೊಂಡು ಸ್ವಾಮಿಯ ಉತ್ಸವವನ್ನು, ವಿಶೇಷವಾಗಿರ್ತಕ್ಕಂತಹ ಆರಾಧನೆಯನ್ನು ನೋಡಿ, ಹಾಗೆ ಅಲ್ಲಿ ಕೊಡುವಂಥ ಮಹಾಪ್ರಸಾದವನ್ನು ವೇಸ್ಟ್ ಮಾಡಿದಿರ. ತಾವು ತಮ್ಮ ಪರಿವಾರ ಬಂದಿರತಕ್ಕಂಥವರೆಲ್ಲರಿಗೂ ಸಹಿತ ಪ್ರಸಾದವನ್ನು ಸ್ವೀಕರಿಸಿ, ಹಾಗೆ ದೇವರ ಆ ಭಸ್ಮ ಪ್ರಸಾದ, ತೈಲ ಪ್ರಸಾದ, ಇದೆಲ್ಲವನ್ನು ಸಹಿತ ತಾವು ಸಹಿತ ಮನೆಗೂ ಒಂದಷ್ಟು ತೆಗೆದುಕೊಂಡು ಹೋಗ್ಬೋದು. ಹಾಗೆ ಆ ಯಜ್ಞದಲ್ಲಿ ಪಾಲ್ಗೊಂಡು ಭಗವಂತನ ಕೃಪೆಗೆ ಎಲ್ಲರೂ ಪಾತ್ರರಾಗಬಹುದು. ಬನ್ನಿ, ಭಾಗವಹಿಸಿ. ಬರಬೇಕಾದ್ರೆ ಒಂದು ಆಸನವನ್ನು ತಂದುಕೊಳ್ಳಿ. ಯಾಕೆಂದರೆ ಕೂತ್ಕೊಳ್ಳೋದಕ್ಕೆ ನಾವು ಏನೇ ವ್ಯವಸ್ಥೆ ಮಾಡಿದ್ರೂ ತಮ್ಮ ರೇಷ್ಮೆ ವಸ್ತ್ರಗಳು, ತಾವು ಉಟ್ಟಂಥ ಅಲಂಕಾರ ಆಭರಣಗಳಿರ್ತವಲ್ಲ, ಮತ್ತು ಸಾಧ್ಯವಾದಷ್ಟು ಇಂತಹ ಯಜ್ಞಗಳಿಗೆ ಬರುವಾಗ ಒಂದು ಕಿವಿ ಮಾತು ಎಲ್ಲರೂ ಚೆನ್ನಾಗಿ ಆಲಿಸಿ. ಇಂತಹ ಒಂದು ಯಜ್ಞಗಳಿಗೆ, ಇಂತಹ ದೊಡ್ಡ ದೊಡ್ಡ ಕಾರ್ಯಕ್ರಮಕ್ಕೆ ಬರುವಾಗ ನಿಮ್ಮ ಚಿನ್ನ, ಬೆಳ್ಳಿ, ವಜ್ರ, ವೈಡೂರ್ಯಗಳನ್ನು ಮನೆಯಲ್ಲೇ ಸೇಫಾಗಿ ಇಟ್ಟು ಬನ್ನಿ. ಯಾಕೆಂದರೆ ಅದನ್ನೆಲ್ಲವೂ ಮೇಮೇಲೆ ಹಾಕ್ಕೊಂಡು ಏನೂ ಅಚಾತುರ್ಯ ಮಾಡಬಾರ್ದು. ಮತ್ತು ಸಾಧ್ಯವಾದಷ್ಟು ಮಕ್ಕಳನ್ನು ಕರ್ಕೊಂಡು ಬರಬೇಕಾದ್ರೆ ಉಡುಗೆ ತೊಡುಗೆಗಳನ್ನು, ಸಂಪ್ರದಾಯಬದ್ಧವಾದಂತಹ ಉಡುಗೆಗಳನ್ನೇ ಧರಿಸಿ. ಯಾವುದೇ ಹೆಣ್ಣುಮಕ್ಕಳಾದರೂ ಮೈತುಂಬ ಬಟ್ಟೆ ಹಾಕ್ಕೊಂಡು ಲಕ್ಷಣವಾಗಿ ದೇವರ ಸಾನ್ನಿಧ್ಯದಲ್ಲಿ ಎಲ್ಲರ ಗಮನ ಭಗವಂತನತ್ತಿರಬೇಕು. ನೀವು ಧರಿಸುವಂಥ ವಸ್ತ್ರದ ಮೇಲೆ ಮತ್ತೊಬ್ಬರ ಗಮನ ಬರಬಾರ್ದು. ಅದಕ್ಕಿಂತ ಹೆಚ್ಚಿನಾಗಿ ಈ ಒಂದು ಸಂಸ್ಕೃತಿ ಸಂಪ್ರದಾಯ ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮಕ್ಕೆ ಸಂಬಂಧಪಟ್ಟದ್ದು. ಜೊತೆಗೆ ಗ್ರಹಗಳಿಂದ, ಅದರಲ್ಲೂ ಶನೈಶ್ಚರನಿಂದ ಕರ್ಮವನ್ನು ಕಳ್ಕೊಳ್ಳಿಕ್ಕಾಗಿ, ದೋಷಗಳಿಂದ ಮುಕ್ತರಾಗಲಿಕ್ಕಾಗಿ, ನೆಮ್ಮದಿಯನ್ನು ಕಾಣಲಿಕ್ಕಾಗಿ ನಡೆಸ್ತಿರ್ತಕ್ಕಂಥ ಈ ಮಹಾಯಜ್ಞ. ಅದಕ್ಕಾಗಿ ಮಕ್ಕಳನ್ನು ಕರೆತರಬೇಕಾದರೂ ಮಕ್ಕಳಿಗೆ ಮೈತುಂಬ ಬಟ್ಟೆ ಇರಲಿ. ವಯಸ್ಸಾಗಿರ್ತಕ್ಕಂಥ ಹಿರಿಯರನ್ನು ಕರ್ಕೊಂಬರಬೇಕಾದ್ರೆ ಬಹಳ ಜೋಪಾನವಾಗಿ ಕರ್ಕೊಂಡು ಹೋಗಿ. ಅಲ್ಲಿ ಹಿರಿಯರಿಗಾಗಲಿ ಯಾರಿಗಾದರೂ ಆಗಲಿ ಏನಾದರೂ ವ್ಯವಸ್ಥೆಗಳು ಬೇಕು ಅಂದರೆ ನಮ್ಮಲ್ಲಿರ್ತಕ್ಕಂಥ, ನಮ್ಮ ಅಲ್ಪ ಸ್ವಲ್ಪ ಇರ್ತಕ್ಕಂಥ ವಾಲಂಟಿಯರ್ಸ್ ಏನಿರ್ತಾರೆ, ಓಡಾಡ್ತಕ್ಕಂಥವ್ರು, ಅಂತಹವರಿಂದ ಕೇಳಿ ನಿಮ್ಮ ಸಲಹೆಗಳನ್ನು, ನಿಮಗೆ ಬೇಕಾದಷ್ಟು ಅನುಕೂಲವನ್ನು ಸಿದ್ಧಪಡಿಸ್ಕೊಳ್ಳಿ. ಯಜ್ಞಕ್ಕೆ, ಯಾಗಕ್ಕೆ ಬರುವಂಥ ಸಮಯ ಬೆಳಗ್ಗೆ 8:30 ಅಷ್ಟೊತ್ತಿಗೆ ಎಲ್ಲರೂ ಬಂದುಬಿಟ್ಟಿರಿ. ಆದರೆ ಬೇಗ ಬಂದಷ್ಟು ಒಳ್ಳೆಯದೇ. ಬಂದು ಸ್ವಾಮಿ ಅಭಿಷೇಕವನ್ನು ಮಾಡಿ ನಿಮ್ಮ ಆಸ್ಥಾನದಲ್ಲಿ ತಾವು ಕೂತ್ಕೊಳ್ಳಿ. ವ್ಯವಸ್ಥೆ ಎಷ್ಟಿರುತ್ತೋ ಅಷ್ಟರಲ್ಲಿ ಆನಂದದಿಂದಿರಿ. ಹೀಗೆ ಆಗಬೇಕು ಎಂಬತಕ್ಕಂಥ ಶಾಸನ ಯಾರೂ ಮಾಡೋವಂಥದ್ದಲ್ಲ.
ಮಾಡಲೂಬಾರ್ದು. ಯಾಕೆಂದರೆ ಆ ಯಜ್ಞದಲ್ಲಿ ಏನು ನಡಿಬೇಕು ಅಂತ ಆತನ ಒಂದು ಲಿಖಿತ ಇದೆಯೋ, ವಿಧಾತ ಲಿಖಿತಾರೇಖ ಲಲಾಟಾಕ್ಷರ ಮಾಲಿಕ, ಸೃಷ್ಟಿಕರ್ತ ಬ್ರಹ್ಮ ಜೊತೆಗೆ ಶನೈಶ್ಚರ ಅನುಗ್ರಹ, ಈ ಯಜ್ಞವನ್ನು ಹೀಗೇ ಮಾಡಬೇಕು ಅಂತ ನಾವು ಯೋಚನೆ ಮಾಡಿದ್ರೆ ಆತ ಹೇಳಿದಂಗೆ ಆಗುತ್ತೆ, ಬಿಟ್ಟರೆ ನಾನು ಹೇಳಿದಂಗೆ ಆಗುವಂಥದ್ದಲ್ಲ. ಅದಕ್ಕೋಸ್ಕರ ವ್ಯವಸ್ಥೆಗಳು ಏನಿದೆಯೋ ಅದರಲ್ಲಿ ಸಂತೃಪ್ತರಾಗಿ ಅದರಿಂದಲೇ ಮುಂದೆ ನಡೆಸುವಂಥದ್ದಾಗಲಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳನ್ನು ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿರ್ತಕ್ಕಂಥದ್ದಾಯಿತು. ಶನೈಶ್ವರ ಯಾಗದ ಬಗ್ಗೆ ಮತ್ತಷ್ಟು ಮಹತ್ವಪೂರ್ಣ ಮಾಹಿತಿಗಳನ್ನು ಕೂಡ ತಿಳ್ಕೊಂಡಿರ್ತಕ್ಕಂಥದ್ದಾಯಿತು. ಇನ್ನು ಅಮಾವಾಸ್ಯೆ, ಇದೇ ಬರ್ತಕ್ಕಂಥ ಭಾನುವಾರದ ಅಮಾವಾಸ್ಯೆ ಬಹಳ ವಿಶೇಷವಾಗಿರ್ತಕ್ಕಂಥ ತಂತ್ರಸಾರ, ಅದ್ರ ಬಗ್ಗೆ ಮಾಹಿತಿಯನ್ನು ಕೂಡ ಕೊಡ್ತೀನಿ ಅಂತ ಹೇಳ್ತಾ ಇದ್ರು. ಅದರ ಜೊತೆಗೆ ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ, ಅದೆಲ್ಲವನ್ನು ಕೂಡ ತಿಳ್ಕೊಳ್ತಕ್ಕಂಥ ಸಮಯ ಅಲ್ವಾ. ಹಾಗಾಗಿ ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಹಾಗೂ ಪಂಚಾಂಗ ಶ್ರವಣ ಜೊತೆಗೆ ಅಮಾವಾಸ್ಯೆ ತಂತ್ರಸಾರದ ಬಗ್ಗೆ ಮಾಹಿತಿ. ಮುಖ್ಯವಾಗಿ ಅಮಾವಾಸ್ಯೆ ತಂತ್ರಸಾರವನ್ನು ತಿಳಿಸಲೇಬೇಕು. ಹೌದು. ಯಾಕೆಂದರೆ ಕಾರ್ತಿಕ ಮಾಸದ ಕೃಷ್ಣ ಪಕ್ಷದ ಈ ಅಮಾವಾಸ್ಯೆ, ಅದರಲ್ಲೂ ರವಿವಾರದ ಅಮಾವಾಸ್ಯೆ, ಭಾನುವಾರ ಅಮಾವಾಸ್ಯೆ, ಪೌರ್ಣಮಿ ಯಾವುದೇ ಬಂದರೂ ಸಹಿತ ಅದು ಬಹಳಷ್ಟು ವಿಶೇಷವಾಗಿರುತ್ತೆ. ಶನೈಶ್ಚರ ಯಾಗ ಆದ ನಂತರ ಬರುವಂಥ ಅಮಾವಾಸ್ಯೆ ಅಂದರೆ ಕಾರ್ತಿಕ ಮಾಸದ ಕಡೆಯ ದಿನ. ಈ ಕಾರ್ತಿಕ ಮಾಸದ ಕಡೆಯ ದಿನ ಅಮಾವಾಸ್ಯೆ ಎಂದು ತಾವು ಮಾಡಬೇಕಾಗಿರ್ತಕ್ಕಂಥ ಈ ತಂತ್ರಸಾರವನ್ನು ಮಾಡಿಕೊಂಡ್ರೆ ಸಾಧ್ಯವಾದಷ್ಟು ವಾಸ್ತುಗೃಹದಲ್ಲಿರ್ತಕ್ಕಂತಹ ನೆಗೆಟಿವ್ ಅಂತಕ್ಕಂಥದ್ದು, ಸಮಸ್ಯೆ ಎಂಬತಕ್ಕಂಥದ್ದು, ಅಥವಾ ಏನಾದರೂ ತಂತ್ರಸಾರಗಳ ಸಮಸ್ಯೆ ಎಂಬತಕ್ಕಂಥದ್ದು ಸಹಿತ ಅದಕ್ಕೊಂದು ಪರಿಹಾರವನ್ನು ಹುಡ್ಕೊಳ್ಬೋದು. ಅಂತಹ ಅದ್ಭುತವಾದಂತಹ ಒಂದು ತಂತ್ರ. ಆದರೆ ಇದಕ್ಕಾಗಿ ನೀವು ಖರ್ಚು ವೆಚ್ಚ ಏನು ಮಾಡಬೇಕು? ಸ್ವಲ್ಪ ಶ್ರಮಿಸಿದರೆ ಸಾಕು. ಆ ಶ್ರಮಕ್ಕೆ ತಕ್ಕ ಪ್ರತಿಫಲ ಇದೆ. ನೀವು ಖರ್ಚು ಮಾಡಿ ಅದನ್ನು ಸಿದ್ಧಿಪಡಿಸ್ಕೊಳ್ಳೋಕ್ಕಾಗೋದಿಲ್ಲ. ಹಾಗೆ ಶ್ರದ್ಧೆಯಿಂದ ಮಾಡುವ ಕೆಲಸ ಶೀಘ್ರ ಫಲ ಅಂತ ಹೇಳ್ತಾರೆ. ಹಾಗಾಗಿ ಇವತ್ತು ನೀವು ಏನೆಲ್ಲ ಸಿದ್ಧತೆ ಮಾಡ್ಕೊಂಡಿರ್ತೀರೋ ಆ ಸಿದ್ಧತೆಗಳನ್ನು ಸಾಧ್ಯವಾದಷ್ಟು ಅಮಾವಾಸ್ಯೆಯಿಂದ ಬೆಳಗ್ಗೆ ನೀವು ಸಿದ್ಧತೆ ಮಾಡಿಕೊಂಡ್ರೆ, ಅಮಾವಾಸ್ಯೆ ಭಾನುವಾರ ಬೆಳಿಗ್ಗೆ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಶ್ರೀನಿವಾಸ್ ಶರ್ಮಾರವರಿಂದ ಈ ಕಾಯಕವನ್ನು ಹೇಗೆ ಮಾಡಬೇಕು ಎಂಬತಕ್ಕಂಥದ್ದನ್ನು ಸವಿಸ್ತಾರವಾಗಿ ಅವರು ತಿಳಿಸ್ಕೊಡುವಂಥ ಕ್ರಮವನ್ನು ಅದೇ ಥರ ಮುಂದುವರಿಸಿ. ಆದರೆ ಅದಕ್ಕೆ ಏನು ಪದಾರ್ಥ ಬೇಕು ಎಂಬತಕ್ಕಂಥದ್ದನ್ನು ಈಗ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಆದರೆ ಅದಕ್ಕೂ ಮುನ್ನ ಇವತ್ತಿನ ತಿಥಿವಾರ ನಕ್ಷತ್ರ ಯೋಗ ಫಲವನ್ನು ತಿಳ್ಕೊಂಡು ಪಂಚಾಂಗ ಶಾಸ್ತ್ರ ಆದ ನಂತರ ರಾಶಿಫಲದತ್ತನೂ ಒಂದಷ್ಟು ಗಮನ ಹರಿಸೋಣ. ಅದಾದ ನಂತರ ಇವತ್ತು ತಿಳಿಸುವಂತಹ ಕ್ರಮಗಳು ಸಾಕಷ್ಟು ಇದೆ. ಹಾಗೆ ಈಗಾಗಲೇ ಶನೈಶ್ಚರ ಯಾಗದ ಬಗ್ಗೆ ತಿಳಿಸ್ತಾ ಇದ್ದೀವಿ. ಅದಕ್ಕೆ ಸಂಬಂಧಪಡ್ತಕ್ಕಂತಹ ಒಂದು ವಾಟ್ಸಪ್ ನಂಬರ್ನ ಈಗಾಗಲೇ ನಾವು ತಿಳಿಸಿದ್ದೀವಿ. ಆ ವಾಟ್ಸಪ್ ನಂಬರ್ಗೆ ಇನ್ನಿರ್ತಕ್ಕಂತಹ 2 ದಿನ ಮಾತ್ರ, ಅಂದರೆ ಇವತ್ತು ನಾಳೆ ಆದರೆ ನಾಳಿದ್ದು ಕಾರ್ಯಕ್ರಮ ಪ್ರಾರಂಭ ಆಗಿಬಿಡುತ್ತೆ. ಈ ಒಂದು ವಾಟ್ಸಪ್ ನಂಬರ್ಗೆ ನಿಮ್ಮ ಸಾಧ್ಯವಾದಷ್ಟು ನೀವು ಬರುವುದು ಅಥವಾ ನಿಮ್ಮ ಸಲಹೆಗಳು, ತಾವು ಯಾವ ಕ್ರಮ ಅಥವಾ ಏನನ್ನು ನೀವು ತಿಳಿಸ್ತಾ ಇದ್ದೀರಿ, ಅಥವಾ ನಿಮ್ಮ ಒಂದು ಹೆಸರು ಗೋತ್ರ ನಕ್ಷತ್ರವನ್ನು ಏನು ಬರೆದು ಕಳಿಸ್ತಿದ್ದೀರಿ, ಅಥವಾ ಏನು ವಿಚಾರವನ್ನು ನನ್ನೊಂದಿಗೆ ನೀವು ಹಂಚ್ಕೋಬೇಕು ಅಂತಿದೆಯೋ ಈ ವಾಟ್ಸಪ್ ನಂಬರ್ಗೆ ನೀವು ಕರೆ ಮಾಡ್ಬೋದು. ಕರೆ ಅನ್ನೋದಕ್ಕಿಂತ ವಾಟ್ಸಪ್ ಮಾಡಿ, ಮೆಸೇಜನ್ನು ಅದನ್ನು ಟೈಪ್ ಮಾಡಿ ಕಳಿಸಿ, ಅಥವಾ ನಿಮ್ಮ ವಾಯ್ಸು ರೆಕಾರ್ಡ್ ಮಾಡಿ ಬಿಟ್ಟಾಗ ಆ ವಿಚಾರವನ್ನು ನಾವು ತಿಳ್ಕೊಂಡು ಅದರಂತೆ ನಿಮಗೆ ಏನು ಅನುಕೂಲ ಆಗಬಹುದು ಅದನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಅದನ್ನು ಮಾಡಲಿಕ್ಕೆ ಪ್ರಯತ್ನಿಸ್ತೀವಿ. ಒಳ್ಳೆಯದಾಗಲಿ, ಶುಭವಾಗಲಿ. ಶುಕ್ಲಾಂ ಭರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯಿ ಸರ್ವವಿಘ್ನೋಪಶಾಂತಯೇ ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಮನೇಕದಂತ ಭಕ್ತಾನಾಂ ಏಕದಂತಮುಪಾಸ್ಮಹೆ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತೇ ನಮಃ. ಶ್ರೀ ಕ್ರೋಧಿನಾಮ ಸಂವತ್ಸರಿ ದಕ್ಷಿಣಾಯನಿ ಶರದೃತು ಕಾರ್ತಿಕ ಮಾಸ ಕೃಷ್ಣಪಕ್ಷ 27/11/2024 ಬುಧವಾರ, ದ್ವಾದಶಿ ಚಿತ್ತಾ ನಕ್ಷತ್ರ. 27 ದಿನಾಂಕ ತುಂಬ ಚೆನ್ನಾಗಿದೆ ಇವತ್ತು. 2/7 ಈ 2/7 ಒಂದು ಕಡೆ ಸೇರಿತು ಅಂದರೆ ಒಂದು ಅದ್ಭುತವನ್ನೇ ಸೃಷ್ಟಿ ಮಾಡುತ್ತೆ. ಅದ್ಭುತವನ್ನು ಸೃಷ್ಟಿ ಮಾಡುವಂತಹ ಈ ವಿಶೇಷವಾದಂತಹ ಪರ್ವಕಾಲ ದಿನ ಇವತ್ತು ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡ್ತಾ ಶಿವಕೇಶವರನ ಒಂದು ಕಡೆ ಕಾರ್ತಿಕ ಮಾಸ ಅಲ್ಲಿ ಶಿವನ ಆರಾಧನೆ, ಇನ್ನು ಬುಧವಾರ ವಿಷ್ಣುವಿನ ಆರಾಧನೆ, ಶಿವಕೇಶವರನ ಆರಾಧನೆ ಮಾಡತಕ್ಕಂಥ ಈ ಶುಭಗಳಿಗೆ ತಮ್ಮೆಲ್ಲರಿಗೂ ಒಳಿತಾಗುವಂಥದ್ದಾಗಲಿ. ಇನ್ನು ಈ ಒಂದು ನಾಳೆ ಭಾನುವಾರದ ದಿವಸ ತಾವು ಯಾಗಕ್ಕೆ ಅಂದರೆ ನೀವು ಭಾನುವಾರ ನಡೆಸುವಂತಹ ತಂತ್ರಸಾರಕ್ಕೆ ಬೇಕಾದಂತಹ ಪದಾರ್ಥ ಒಂದು ಮುತ್ತಗ ಅಥವಾ ಅರಳಿ ಅಂತ ನಾನು ಹೇಳಿದೆ. ನಾವಿಲ್ಲಿ ಅರಳಿ ಎಲೆನೇ ತೋರಿಸ್ತಾ ಇದ್ದೀವಿ. ಯಾಕೆಂದರೆ ಬಹಳ ಈಸಿಯಾಗಿ ಸಿಗುವಂಥದ್ದು. ಪ್ರತಿಯೊಂದು ಊರುಗಳಲ್ಲೂ ಅರಳಿ ಮರ ಇದ್ದೇ ಇರುತ್ತೆ. ಅರಳಿ ಅಂದರೆ ಅಶ್ವತ್ಥ. ಮೂಲತೋ ಬ್ರಹ್ಮರೂಪಾಯ ಮಧ್ಯಾಂತೋ ವಿಷ್ಣುರೂಪಿಣಿ ಅಗ್ರದಂ ಶಿವರೂಪಾಯ ವೃಕ್ಷರಾಜಾಯಿತಿ ನಮಃ. ನೋಡಿ, ಅರಳಿ ಎಲೆ, ಅಶ್ವತ್ಥದ ಎಲೆ. ಊರಲ್ಲಿರ್ತಕ್ಕಂತಹ ಯಾವುದೇ ಊರಲ್ಲಿ, ಯಾವುದೇ ಗ್ರಾಮ, ಯಾವುದೇ ಹಳ್ಳಿಗಳಲ್ಲಾದರೂ ಅಶ್ವತ್ಥ ವೃಕ್ಷ ಇಲ್ಲದ ಸ್ಥಳವೇ ಇಲ್ಲ. ಒಂದು ಅಶ್ವತ್ಥ ಒಂದು ಪ್ರಾಂತ್ಯದಲ್ಲಿದ್ದರೆ ಇದರ ಗಾಳಿ ಬರ್ತಕ್ಕಂತಹ, ಇದರಿಂದ ಆಕ್ಸಿಜನ್ ಬರ್ತಕ್ಕಂತಹ, ಇದರಿಂದ ಬರುವಂಥ ಉಪಯೋಗ ಪ್ರಯೋಜನಗಳು ಸಾಕಷ್ಟು ಇದೆ. ಹಾಗಾಗಿ ಎಲ್ಲೇ ಆದರೂ ಸಹಿತ ಅಶ್ವತ್ಥ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಹೆಣ್ಣು ಮಕ್ಕಳ ಗರ್ಭಕ್ಕೆ ಸಂಬಂಧಪಟ್ಟಂಗೆ
ಪುರುಷರ ಅವರ ಒಂದು ಶಕ್ತಿ ಅಥವಾ ಅವರೊಂದು ಜ್ಞಾನ ಅವರಿಗೆ ಸಂಬಂಧಪಟ್ಟಂಥ ದೋಷಗಳಿಂದ ಮುಕ್ತರಾಗಲಿಕ್ಕೆ ಅಶ್ವತ್ಥ ಪ್ರಾರ್ಥನೆ ಬಹಳ ಮುಖ್ಯ ಅಂತ ಹೇಳ್ತಾರೆ. ಅದರಲ್ಲೂ ಮಾಘ ಮಾಸದಲ್ಲಿ ಅಶ್ವತ್ಥ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಇದು ಒಂದು. ಇನ್ನು ಅಕ್ಕಿ ಹಿಟ್ಟು ಮತ್ತು ಗೋಧಿ ಹಿಟ್ಟು ಹೇಳಿದ್ದೆ ನಾನು. ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟು, ಅರಿಶಿನ ಈ ಮೂರರಿಂದ ಮಿಶ್ರಿತವಾಗಿರ್ತಕ್ಕಂತಹ ಒಂದು ತೆಂಬಿಟ್ಟು ಮಾಡಿಕೊಂಡು ಅದರಿಂದ ದೀಪಗಳನ್ನು ತಯಾರು ಮಾಡ್ಕೊಳ್ಬೇಕು ಅಂತ. ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟು. ಅಕ್ಕಿ ಹಿಟ್ಟು ಶ್ವೇತವರ್ಣ, ಗೋಧಿ ಹಿಟ್ಟು ಸ್ವಲ್ಪ ಬಂಗಾರದ ವರ್ಣ. ಎಷ್ಟೇ ಆದರೂ ಗೋಧಿ ಅಂದರೆ ಸೂರ್ಯ, ಅಕ್ಕಿ ಅಂದರೆ ಚಂದ್ರ ಮತ್ತು ಸೂರ್ಯ ಇವರಿಬ್ಬರು ನೋಡಿ ಬಹಳ ವಿಶೇಷ. ಪ್ರತ್ಯಕ್ಷವಾಗಿ ಕಾಣುವಂಥ ದೇವತೆಗಳು ಯಾರಪ್ಪ ಅಂದರೆ ಸೂರ್ಯ ಚಂದ್ರರೇ. ಇನ್ನು ಇದಕ್ಕೆ ಸಂಬಂಧಪಟ್ಟಂಗೆ ಗುರು ಅಂತಕ್ಕಂಥದ್ದಿಲ್ಲ ಅಂದರೆ ಯಾವುದೇ ಕೆಲಸ ಆಗೋದಿಲ್ಲ. ಅದಕ್ಕೆ ಸಂಬಂಧಪಟ್ಟಂಗೆ ಕನಕವರ್ಣ ಅಂದರೆ ಬಂಗಾರದ ವರ್ಣವೂ ಆಗುತ್ತೆ, ಕನಕವರ್ಣವೂ ಆಗುತ್ತೆ. ಅದರಲ್ಲಿ ಮುಖ್ಯವಾಗಿ ಇದು ಗುರುವಿಗೆ ಸಂಬಂಧಪಟ್ಟದ್ದು ಹಳದಿ ಬಣ್ಣ. ಈ ಹಳದಿ ಬಣ್ಣಕ್ಕೆ ಸಂಬಂಧಪಟ್ಟಂಗೆ ಗುರುವನ್ನೇ ಪ್ರಾರ್ಥನೆ. ಅದಕ್ಕಾಗಿ ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟು ಮತ್ತು ಅರಿಶಿನ ಈ ಮೂರನ್ನು ಮಿಶ್ರಣ ಮಾಡಿರ್ತಕ್ಕಂತಹ ತೆಂಬಿಟ್ಟನ್ನೇ ಮಾಡ್ಕೊಳ್ಬೇಕು. ಇನ್ನು ದೃಷ್ಟಿದೋಷಕ್ಕಾಗಿ ಮನೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಬರೀ ಒಂದು ಚಿಟಿಕೆಯಷ್ಟು ಬಿಳಿ ಸಾಸಿವೆ ಸಾಕು. ಒಂದೇ ಚಿಟಿಕೆ ಬಿಳಿ ಸಾಸಿವೆ ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟ ಹಾಗೆ ಈ ತಂತ್ರಸಾರದಲ್ಲಿ ಪ್ರಧಾನ ಪಾತ್ರವನ್ನು ಈ ಬಿಳಿ ಸಾಸಿವೆ ವಹಿಸುತ್ತೆ. ಅದಕ್ಕಾಗಿ ಬಿಳಿ ಸಾಸಿವೆ ಒಂದು ಚಿಟಿಕೆಯಷ್ಟು ಮಾತ್ರ. ಇದನ್ನು ನೀವು ಭಾನುವಾರಕ್ಕೆ ಸಿದ್ಧತೆ ಮಾಡ್ಕೊಳ್ಳಿ. ಇನ್ನು ಅರಿಶಿಣದ ಕೊಂಬು, ನೈವೇದ್ಯಕ್ಕಾಗಿ ಬೆಲ್ಲದ ಪುಡಿ. ಈ ಬೆಲ್ಲದ ಪುಡಿಯೇ ಇರಬೇಕು. ಬೆಲ್ಲ ಉಂಡೆ ಬೇಡ, ಬೆಲ್ಲದ ಪುಡಿ. ಯಾಕೆಂದರೆ ಎಲ್ಲರೂ ಮನೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಒಂದೊಂದು ಚಿಟಿಕೆ ಬೆಲ್ಲದ ಪುಡಿಯನ್ನು ಒಂದು ಎಲೆ ಮೇಲಿಟ್ಟು ದೇವರ ನೈವೇದ್ಯ ಆದಮೇಲೆ ಈ ಬೆಲ್ಲದ ಪುಡಿಯನ್ನು ಇರುವೆಗಳಿಗೆ ಹಾಕಬೇಕು. ಇರುವೆಗಳಿಗೆ ಹಾಕೋದಕ್ಕೋಸ್ಕರನೇ ಈ ಬೆಲ್ಲದ ಪುಡಿ ಇರ್ತಕ್ಕಂಥ ದೇವರ ನೈವೇದ್ಯ ಆಗಬೇಕು, ಇರುವೆಗಳಿಗೆ ಬೆಲ್ಲದ ಪುಡಿ ಹಾಕಬೇಕು. ಇನ್ನು ಅರಿಶಿನ ಕೊಂಬು ಮನೆಗಿರ್ತಕ್ಕಂಥ ಪ್ರತಿಯೊಬ್ಬರೂ ಸಹಿತ ಈ ಅರಿಶಿನ ಕೊಂಬನ್ನು ಕೈಯಲ್ಲಿ ಹಿಡಿದೇ ಒಂದು ಮಂತ್ರ ಇದೆ, ಆ ಮಂತ್ರವನ್ನು ತಿಳಿಸ್ಕೊಡ್ತೀವಿ. ಅದೇ ಮಂತ್ರವನ್ನು ಪಠನೆ ಮಾಡಬೇಕು. 9 ಮಣ್ಣಿನ ಹಣತೆ ಅಂತ ಹೇಳಿದ್ದೀನಿ, ಹಣತೆ ರೆಡಿ ಇದೆ. ಈ ದಾರದ ಉಂಡೆ, ಹಸಿ ದಾರದ ಉಂಡೆ ತಂತ್ರಸಾರದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗಳಿಗೂ ಸಹಿತ ತನ್ನ ಕಾಲಿನ ಹೆಬ್ಬೆರಳು, ಕೈ ಹೆಬ್ಬೆರಳು, ಕಾಲಿನ ಹೆಬ್ಬೆರಳಿಗೆ, ಕೈಯಿನ ಹೆಬ್ಬೆರಳಿಗೆ, ಈ ಬಲಗೈ ಹೆಬ್ಬೆರಳು, ಬಲಗಾಲು ಹೆಬ್ಬೆರಳು ಇದು ಪುರುಷರಿಗೆ, ಎಡಗೈ ಹೆಬ್ಬೆರಳು, ಎಡಗಾಲಿನ ಹೆಬ್ಬೆರಳು ಹೆಣ್ಣು ಮಕ್ಕಳಿಗೆ ಅಲ್ಲಿ ನಡೆಸುವಂಥ ತಂತ್ರವನ್ನು ಸ್ಪಷ್ಟವಾಗಿ ತಾವು ತಿಳ್ಕೊಂಡು ಭಾನುವಾರ ದಿವಸನೇ ಈ ತಂತ್ರವನ್ನು ಮಾಡಿ. ಇದು ಅಮಾವಾಸ್ಯೆಯಿಂದೇ ಮಾಡ್ತಕ್ಕಂಥದ್ದು, ಅಮಾವಾಸ್ಯೆಗಷ್ಟೇ ಸೀಮಿತ. ಆ ಭಾನುವಾರ ಬಿಟ್ಟು ಸೋಮವಾರ ನಾವು ಮಾಡ್ತೀವಿ ಅಂದರೆ ಸಾಧ್ಯವಿಲ್ಲ. ಭಾನುವಾರಕ್ಕಷ್ಟೇ ಯೋಗ್ಯವಾಗಿರ್ತಕ್ಕಂಥದ್ದು. ಇದಿಷ್ಟು ವ್ಯವಸ್ಥೆಗಳನ್ನು ಪದಾರ್ಥ ತಿಳಿಸಿದ್ದೇನೆ. ಇನ್ನು ವ್ಯವಸ್ಥೆ ಹೇಗೆ ಮಾಡಬೇಕು, ಯಾವ ಕ್ರಮವನ್ನು ಅನುಸರಿಸಬೇಕು ಅದನ್ನು ಶ್ರೀನಿವಾಸ ಶರ್ಮರಿಂದ ಭಾನುವಾರದ ಸಂಚಿಕೆ ನೇರ ಪ್ರಸಾರದಲ್ಲೇ ಆವತ್ತಿನ ಅಂದರೆ ಬೆಳಗಿನ ಕಾರ್ಯಕ್ರಮದಲ್ಲೇ ತಾವು ತಿಳ್ಕೊಳ್ಳುವಂಥದ್ದಾಗಲಿ. ಒಳ್ಳೆಯದಾಗಲಿ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಾಯಿತು. ಇನ್ನು ಭಗವಂತನಾದಂಥ ಸಾಂಬ ಸದಾಶಿವ ಶಿವಕೇಶವರನ್ನು ಆರಾಧನೆ ಮಾಡಿ ಬುಧವಾರದ ಮಹಾವಿಷ್ಣುವನ್ನು ಪ್ರಾರ್ಥಿಸ್ತಾ ಇವತ್ತಿನ ರಾಶಿಫಲದ ಕಡೆ ಗಮನ ಹರಿಸೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶನಿ ಇರ್ತಕ್ಕಂಥ ಆಸ್ಥಾನದಿಂದ ಪ್ರಾರಂಭಿಕ ಹಂತದಲ್ಲಿ ಒಂದಷ್ಟು ಅಡಚಣೆಗಳಾಗ್ತಕ್ಕಂಥದ್ದಿರುತ್ತೆ. ಮನಸ್ಸು ಕನ್ಫ್ಯೂಷನ್ಸ್ ಇರುತ್ತೆ. ಯಾವುದೇ ಕೆಲಸ ಆದರೂ ಇದೇ ಸಮಯ ಕರೆಕ್ಟಾ, ಈಗ ಹೋಗ್ತಾರ ಮಾರ್ಗ ಕರೆಕ್ಟಾ, ಅಥವಾ ನಾನು ಮಾಡುವಂಥ ಕೆಲಸ ಕರೆಕ್ಟಾ, ಅಥವಾ ಇದನ್ನು ಯಾವುದನ್ನು ಮಾಡೋದ್ರಿಂದ ಇದರಿಂದ ಮುಂದೆ ನನಗೇನು ಅನುಕೂಲ ಆಗ್ಬೋದು, ಈ ಥರ ಹಲವಾರು ವಿಭಿನ್ನ ಆಲೋಚನೆಗಳಿರುತ್ತೆ. ಇದೆಲ್ಲಕ್ಕಿಂತ ಮಧ್ಯದಲ್ಲಿ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಇರುತ್ತೆ. ಮನಸ್ಸು ಚಂಚಲತೆಯಿಂದಿದೆ, ಅನಾರೋಗ್ಯಕ್ಕೆ ತುತ್ತಾಗ್ತೀವೇನೋ ಎಂಬತಕ್ಕಂಥ ಭಯ ಇದೆ. ಜೊತೆಗೆ ಹಣಕಾಸಿನ ಬಗ್ಗೆ ಯಾರು ಏನು ವ್ಯವಹಾರ ಮಾಡಿದ್ರೂ, ಯಾವುದೇ ಲೇವಾದೇವಿಗಳಾದರೂ ಇವತ್ತು ಪರಿಪೂರ್ತಿ ಆಗುತ್ತೋ ಇಲ್ವೋ ಎಂಬತಕ್ಕಂಥದ್ರ ಸಂದೇಹ ಇದೆ. ಇವತ್ತು ಮೇಷರಾಶಿಯಲ್ಲಿರ್ತಕ್ಕಂಥವರು ಸಾಧ್ಯವಾದಷ್ಟು ಒಂದು ಚಿಟಿಗೆಯಷ್ಟು ಹೆಸರುಬೇಳೆ, ಒಂದು ಚಿಟಿಗೆಯಷ್ಟು ಅಕ್ಕಿ ಮತ್ತು ಹೆಸರು, ಬುಧ ಮತ್ತು ಚಂದ್ರ ಈ ಎರಡೂ ಧಾನ್ಯಗಳನ್ನು ಏಕಕಾಲದಲ್ಲಿ ತೆಗೆದುಕೊಂಡು ಉತ್ತರಾಭಿಮುಖವಾಗಿ ದೃಷ್ಟಿ ತೆಗೆದು ಅದನ್ನು ಈಶಾನ್ಯಕ್ಕೆ ಹಾಕೋದ್ರಿಂದ ಮತ್ತಷ್ಟು ಅದ್ಭುತವಾದಂಥ ಫಲವನ್ನು ಶೀಘ್ರವಾಗಿ ಸಿದ್ಧಿಪಡಿಸ್ಕೊಳ್ತೀರಿ. ಆದಷ್ಟು ಮೇಷಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಗಣಪತಿಯನ್ನು ಪ್ರಾರ್ಥನೆ ಮಾಡಿ ಒಂದಿಷ್ಟು ಗಂಧ, ಕುಂಕುಮ, ಭಸ್ಮ ಇಂಥದ್ದನ್ನು ಹಣೆಗೆ ಧಾರಣೆ ಮಾಡ್ಕೊಳ್ಳೋದ್ರಿಂದ ಮತ್ತಷ್ಟು ವಿಶೇಷವಾದ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ವೃಷಭಲಗ್ನದಲ್ಲಿರ್ತಕ್ಕಂಥವರು ವ್ಯವಹಾರಗಳನ್ನು ಯಾವುದೇ ಮಾಡಬೇಕಾದರೂ ನಿಮ್ಮ ಒಳಮನಸ್ಸಿನಿಂದ ಸಾಧ್ಯವಾದಷ್ಟು ಧರ್ಮ ಮಾರ್ಗದಲ್ಲಿ ನಡೀತಕ್ಕಂಥದ್ದು. ಧರ್ಮ, ಸಂಸ್ಕೃತಿ, ಸಂಪ್ರದಾಯಬದ್ಧವಾದಂಥ ಆಲೋಚನೆಯಲ್ಲಿ ಸಾಕಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಯಾವುದೇ ಯೋಗ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಮೊದಲು ಕುಲದೇವರನ್ನು ಪ್ರಾರ್ಥನೆ ಮಾಡಬೇಕು. ಮನೆಯಲ್ಲಿರ್ತಕ್ಕಂಥ ಹಿರಿಯರ ಸಮ್ಮುಖದಲ್ಲಿ ಕೂತು ಮಾಡುವಂತಹ ಕಾಯಕವನ್ನು ಅರ್ಥೈಸಿಕೊಂಡು ಮಾಡಬೇಕು. ಎಷ್ಟೇ ಜ್ಞಾನವಂತರಾಗಿದ್ದು ಬುದ್ಧಿವಂತರಾಗಿದ್ದರೂ ಮತ್ತೋರ್ವ ವ್ಯಕ್ತಿಯ ಮುಂದೆ ನಿಂತಾಗ ಏನೂ ಗೊತ್ತಿಲ್ಲದಂತರನೇ ಇರಬೇಕು. ಆಗಲೇ ನೀವು ಮತ್ತಷ್ಟು ವಿದ್ಯೆ, ಮತ್ತಷ್ಟು ಜ್ಞಾನವನ್ನು ಅದನ್ನು ಸಿದ್ಧಿಸ್ಕೊಳ್ಳೋದಕ್ಕೆ ಆಗುವಂಥದ್ದು. ಇನ್ನು ವಿದ್ಯಾರ್ಥಿಗಳ ಬದುಕಲ್ಲಂತೂ ಇವತ್ತು ಸ್ವಲ್ಪ ಮಟ್ಟಿಗೆ ಹೆಚ್ಚು ಶ್ರಮಿಸಲೇಬೇಕು. ಶ್ರಮಕ್ಕೆ ತಕ್ಕ ಪ್ರತಿಫಲ ಇದೆ. ಶ್ರಮ ಇಲ್ಲ ಅಂದರೆ ಮನೇಲಿ ಕೂರಬೇಕಾಗತ್ತೆ.
ಆದರೆ ವೃಷಭ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಮಾತ್ರ ಮೂಗಿನ ತುದಿಯಲ್ಲೇ ಕೋಪ ಇಟ್ಕೊಂಡಿರ್ತೀರಿ. ಕೋಪದಿಂದ ಏನೂ ಸಾಧನೆ ಮಾಡಲಿಕ್ಕಾಗಲ್ಲ. ನಿಮ್ಮ ಹಸನ್ಮುಖಿತನ, ನಿಮ್ಮ ನಗುಮುಖ ಆಗಷ್ಟೇ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ಳೋಂಗಾಗತ್ತೆ. ಆದರೆ ಒಂದಷ್ಟು ಜನ ಹೆಣ್ಣು ಮಕ್ಕಳಿಗೆ ಅಧಿಕವಾದಂತಹ ಬೆನ್ನೋವು ಅಥವಾ ಸೊಂಟ ನೋವು ಅಥವಾ ಮೀನು ಮಾಂಸಖಂಡಗಳು ನೋವು ಬರ್ತಕ್ಕಂಥ ಸಾಂದ್ರತೆ ಇರುತ್ತೆ. ಜೋಪಾನ, ಎಚ್ಚರಿಕೆ ಇರಲಿ. ಆದರೆ ಇವತ್ತಿನ ಅನಾರೋಗ್ಯಕ್ಕೆ ವೈದ್ಯರ ಸಲಹೆ ಬೇಕಾ? ವೈದ್ಯರ ಸಲಹೆ ಬೇಡ. 2 ತುಳಸಿ ದಳ, ಅರ್ಧ ಕಾಳು ಮೆಣಸು, ಒಂಚೂರು ಕಲ್ಲುಪ್ಪು ಇಷ್ಟನ್ನು ಮಾತ್ರ ಆಹಾರದಲ್ಲಿ ತೆಗೆದುಕೊಳ್ತಾ ಬಂದರೆ ಇವತ್ತು ಅನಾರೋಗ್ಯದ ಕ್ಷಣ ಏನೇ ಇದ್ದರೂ ಅದನ್ನು ಆರೋಗ್ಯಕರವಾಗಿ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ, ಮಿಥುನ ಲಗ್ನ. ಮಿಥುನ ರಾಶಿ, ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಚಂದ್ರ ಯೋಗ ಎಂಬತಕ್ಕಂಥದ್ದು. ಬುಧ ಮತ್ತು ಚಂದ್ರ ಮನಸ್ಸಿಗೆ ಶಾಂತಿ ನೆಮ್ಮದಿ ಇದೆ. ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಇದೆ. ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಜವಾಬ್ದಾರಿ ಸಾಕಷ್ಟು ಹೊರಬೇಕಾಗತ್ತೆ. ವೃತ್ತಿಯಲ್ಲಿ ಏನಾದರೂ ಒಂದು ಸಾಧನೆ ಮಾಡ್ಕೊಳ್ಬೇಕಾಗತ್ತೆ. ಯಾವುದೇ ಫಲಾಫಲಗಳಾದರೂ ನೀವು ಅಂದುಕೊಂಡಿದ್ದನ್ನು ಸಾಧನೆ ಮಾಡಿಕೊಳ್ಳುವಂಥ ಯೋಗ ಫಲ ಇದೆ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ಸಲ್ಲಿ ಅಸಮಾಧಾನ ಎಂಬತಕ್ಕಂಥದ್ದು ತುಂಬಿ ತುಳುಕುತ್ತೆ. ಈ ಅಸಮಾಧಾನವನ್ನು ದೂರ ಮಾಡಿಕೊಂಡು ಸಮಾಧಾನಕರವಾದ ಫಲ ಸಿಗಬೇಕಾದ್ರೆ ಮೊದಲು ತಾವು ಮಾಡಬೇಕಾಗಿರ್ತಕ್ಕಂಥದ್ದು ಲಕ್ಷ್ಮೀನಾರಾಯಣರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ ಅಥವಾ ಮನೆ ದೇವರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ. ನಿಮ್ಮ ಮನೆಯಲ್ಲಿರ್ತಕ್ಕಂಥ ನಿಮ್ಮ ಜನ್ಮದಾತರನ್ನ ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡುವಂಥದ್ದು, ತಂದೆ ತಾಯಿನ ಮನಸ್ಸಲ್ಲಿ ಪ್ರಾರ್ಥಿಸ್ಕೊಳ್ತಕ್ಕಂಥದ್ದು, ವಯಸ್ಸಾಗಿರ್ತಕ್ಕಂತಹ ವೃದ್ಧರಿಗೆ ನಿಮ್ಮ ಕರಹಸ್ತದಿಂದ ಒಂಚೂರು ಹಣ್ಣು ಹಂಪಲುಗಳನ್ನು ಕೊಟ್ಟು ಪಶುಪಕ್ಷಿ ಪ್ರಾಣಿಗಳಿಗೆ ಆಹಾರವನ್ನು ಉಣಬಡಿಸ್ತಕ್ಕಂಥ ಕಾಯಕ ಮಾಡಿದ್ರೆ ಮತ್ತಷ್ಟು ಅದ್ಭುತವಾದ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವರಿಗೆ ವ್ಯವಹಾರಗಳಲ್ಲಿ ಸ್ವಲ್ಪ ಮಟ್ಟಿಗೆ ಅಡಚಣೆ ಇದೆ. ಮನಸ್ಸು ಶಾಂತಿ ನೆಮ್ಮದಿ ಇರೋದಿಲ್ಲ. ಅಧಿಕವಾದಂತಹ ಚಂಚಲತೆ ಇರುತ್ತೆ. ಯಾವುದೇ ವ್ಯವಹಾರ ಮಾಡಿದ್ರೂ ಪರಿಪೂರ್ತಿ ಆಗುತ್ತೋ ಇಲ್ವೋ ಎಂಬತಕ್ಕಂಥದ್ದು ಸಂದೇಹ ಇದೆ. ಆದರೆ ಸಂದೇಹ, ಸಂಶಯ ಇರ್ಬೋದು. ಅದನ್ನು ಹೇಗೆ ಸರಿಪಡಿಸ್ಕೋಬೇಕು ಎಂಬತಕ್ಕಂಥ ಮಾರ್ಗದರ್ಶನ ನೀವು ನಂಬಿರ್ತಕ್ಕಂಥ ದೈವದ ಅನುಗ್ರಹದಿಂದ ಇದೆ. ಇವತ್ತು ಯಾವುದೇ ಕೆಲಸ ಮಾಡಬೇಕಾದ್ರೂ ಒಂದು ಗೋ ಪ್ರಾರ್ಥನೆ ಮಾಡಿ. ವಿಶ್ವಮಾತೆ ಗೋಮಾತೆ, ಗೋವನ್ನ ಯಾರು ಆರಾಧನೆ ಮಾಡ್ತಾರೋ, ಗೋವನ್ನು ಯಾರು ಸ್ಪರ್ಶಿಸಿ ನಮಸ್ಕಾರ ಮಾಡ್ತಾರೋ, ಗೋವಿನ ಬಾಲದ ಭಾಗವನ್ನು ಮುಟ್ಟಿ ನಮಸ್ಕಾರ ಮಾಡೋದ್ರಲ್ಲೂ ಸಾಕಷ್ಟು ಮೂಲಾರ್ಥಗಳಿದೆ. ಹಾಗಾಗಿ ಒಂದು ಗೋವಿಗೆ ಗೋಗ್ರಾಸವನ್ನು ಕೊಟ್ಟು ಪ್ರಾರ್ಥನೆ ಮಾಡಿದ್ದೆ ಆದರೆ ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ಸಾಕಷ್ಟು ಅರ್ಥಪೂರ್ಣವಾದಂಥ ಬದುಕಿನಲ್ಲಿ ತಾವು ನಡೀತೀರಿ. ಆದರೆ ಸಣ್ಣ ಪುಟ್ಟ ವಯಸ್ಸಲ್ಲಿರ್ತಕ್ಕಂಥವರಿಂದ ಹಿಡಿದು ವಯಸ್ಸಾಗಿರ್ತಕ್ಕಂಥ ವೃದ್ಧರವರೆಗೂ ಇವತ್ತು ಸ್ವಲ್ಪ ಶೀತ ಬಾಧೆಯಿಂದ ನರಳಬೇಕಾಗತ್ತೆ ಕರ್ಕಾಟಕ ರಾಶಿಯವರು. ಶೀತಬಾಧೆ, ನೆಗಡಿ, ಜ್ವರ, ಕೆಮ್ಮು, ತಲೆನೋವು ಇಂತಹದ್ದು ಏನೇ ಬಂದರೂ ಆಗ ಬರುತ್ತೆ, ಹಾಗೆ ಹೋಗುತ್ತೆ. ಇದಕ್ಕಾಗಿ ನೀವು ಇನ್ನೇನೂ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಸ್ವಲ್ಪ ನೀವು ಆರೋಗ್ಯದ ಕಡೆ ಜಾಗೃತರಾಗಿರಿ. ಸಾಧ್ಯವಾದರೆ ಆದಷ್ಟು ಬಿಸಿನೀರನ್ನೇ ಇವತ್ತು ತೆಗೆದುಕೊಳ್ತಕ್ಕಂಥದ್ದು ಒಳ್ಳೆಯದು. ಆದಷ್ಟು ಇವತ್ತಿನ ದಿವಸ ಕರ್ಕಾಟಕ ರಾಶಿಯವರು ಮಧ್ಯಾಹ್ನ 12ರಿಂದ 4:20 ತನಕ, 12ರಿಂದ 4 ಗಂಟೆ 20 ನಿಮಿಷ ಈ ಸಮಯದಲ್ಲೇ ತಾವು ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದ್ರೂ ಮತ್ತೊಬ್ಬರ ಸಹಾಯದಿಂದ ಮುಂದೆ ನಡೀತಕ್ಕಂಥದ್ದು ಭಾಳಷ್ಟು ಅನುಕೂಲ ಆಗುತ್ತೆ. ಇನ್ನೊಬ್ಬರ ಸಹಾಯ ಯಾಕೆ ಬೇಕು ಅಂದರೆ ತಾವಿಷ್ಟೇ ಜ್ಞಾನವಂತರಾದರೂ ಮಾಡುವಂಥ ಕೆಲಸ ಅಥವಾ ನೀವು ವ್ಯವಹಾರ ಮಾಡುವಂಥ ರೀತಿ ಸ್ವಲ್ಪ ವ್ಯತ್ಯಾಸ ಆಯಿತು ಅಂದರೆ ನಾಳೆ ಕಣ್ಣೀರು ಹಾಕಬೇಕಾಗತ್ತೆ. ಅದಕ್ಕೆ ಅಂತ ಒಬ್ಬರ ಜೊತೆಯಲ್ಲಿದ್ದರೆ ಕನಿಷ್ಠ ಪಕ್ಷ ಸಾಕ್ಷಿಯಲ್ಲಾದರೂ ನೀವು ಲಾಭವನ್ನು ಗಳಿಸಬಹುದು. ಒಳ್ಳೆಯದಾಗಲಿ, ಶುಭವಾಗಲಿ. ಸಿಂಹರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು ಗುರುಗಳೇ. ಸಿಂಹರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸ ಖಂಡಿತ. ಸಿಂಹರಾಶಿಯಿಂದಲೂ ರಾಶಿಫಲ ತಿಳ್ಕೊಳ್ಳೋಣ. ಅದರ ಮಧ್ಯದಲ್ಲಿ ಈಗಾಗಲೇ ವಿಶೇಷವಾಗಿರ್ತಕ್ಕಂಥ ಒಂದು ಅಂಜನವನ್ನು, ಒಂದು ಅದ್ಭುತವಾದಂಥ ಒಂದು ಕಪ್ಪನ್ನು, ಅಂದರೆ ಒಂದು ಅಂಜನ ಎಂಬತಕ್ಕಂಥದ್ದು, ಕಪ್ಪು ಎಂಬತಕ್ಕಂಥದ್ದು, ಅದು ರಕ್ಷೆ ಕೊಡ್ತಕ್ಕಂಥ ಒಂದು ಸೌಭಾಗ್ಯ ರಕ್ಷೆ ಎಂಬತಕ್ಕಂಥದ್ದು. ಆ ಸೌಭಾಗ್ಯವಾದಂತಹ ವಿಶೇಷವಾದಂಥ ರಕ್ಷೆ ಸಾಕಷ್ಟು ವನಸಿರಿಗಳನ್ನು, ಬರೀ ಈ ಭಾಗದಲ್ಲಿ ಸಿಗ್ತಕ್ಕಂಥ ವನಸಿರಿಗಳು ಮಾತ್ರ ಅಲ್ಲ, ದೂರದ ಹಿಮಾಲಯದಲ್ಲಿ ಸಿಗ್ತಕ್ಕಂತಹ ವನಸಿರಿಗಳು, ಅದ್ಭುತವಾಗಿರ್ತಕ್ಕಂಥ ಒಂದಷ್ಟು ತಂತ್ರಸಾರ, ಅದರಲ್ಲಿ ವಿಶೇಷವಾಗಿರ್ತಕ್ಕಂತಹ ಬೀಜಾಕ್ಷರಿ ಮಂತ್ರಗಳಿಂದ ಸಿದ್ಧಿಗೊಂಡಿರ್ತಕ್ಕಂಥ ಅದ್ಭುತವಾದಂತಹ ಅಂಜನವನ್ನು, ಈಗಾಗಲೇ ಆ ಸೌಭಾಗ್ಯಕರವಾದಂಥ ಅಂಜನವನ್ನು ಮಹರ್ಷಿ ಮಂದಿರ ಸಾಲಿಗ್ರಾಮ ಕ್ಷೇತ್ರದಲ್ಲಿ ಸಿದ್ಧಿ ಇದೆ. ಅದು ರಜಿತ ಪಾತ್ರೆಯಲ್ಲೇ ಇದೆ, ಅಂದರೆ ಬೆಳ್ಳಿಯ ಕಪ್ಪಲ್ಲೇ ಇರಬೇಕದು. ಬೆಳ್ಳಿಯ ಡಬ್ಬಿಯಲ್ಲಿದ್ದು ಪ್ರತಿನಿತ್ಯ ಅದನ್ನು ಉಪಯೋಗಿಸುವಂಥವ್ರ ಕ್ರಮ ಇದೆ, ಆ ಕ್ರಮದಲ್ಲೇ ಅದನ್ನು ಉಪಯೋಗಿಸಬೇಕು. ಎಂತಹ ಅಸಾಧ್ಯವಾದ್ದಾದರೂ, ಎಂತಹ ತಂತ್ರ ಮಂತ್ರ ಯಂತ್ರ ದೋಷವಿದ್ದರೂ, ಎಂತಹ ಅನಾರೋಗ್ಯ ಸನ್ನಿವೇಶವಾಗಿದ್ದರೂ, ಆರ್ಥಿಕ ಸಂಕಷ್ಟದಲ್ಲಿ ನರಳುತ್ತಿರ್ತಕ್ಕಂಥವ್ರಿಗೂ ಸಹಿತ ಅದ್ಭುತವಾಗಿ ಕಾಯಕವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಸಿದ್ಧಿಯ ಒಂದು ಆ ತಂತ್ರಸಾರ, ಆ ಯಂತ್ರ ಅದರಲ್ಲಿದೆ. ಅಂದರೆ ಅಷ್ಟೂ ವನಸಿರಿಗಳು ಮತ್ತು ಅದರಲ್ಲಿರ್ತಕ್ಕಂಥ ಬೀಜಾಕ್ಷರಿಗಳು ಎಲ್ಲವನ್ನೂ ಸಂಗಮ ಮಾಡಿ ಅಂಜನವನ್ನು ತಯಾರು ಮಾಡಿರ್ತಕ್ಕಂಥದ್ದಿದೆ. ಅದು ನಾಳೆ ಮಹಾಯಾಗದಲ್ಲೂ ತಮಗೆ ಸಿಗುತ್ತೆ. ಹಾಗೆ ಯಾರಿಗೆ ಬೇಕು ಅಂತಕ್ಕಂಥವರು ಆಶ್ರಮದಲ್ಲಿ ಸಾಲಿಗ್ರಾಮ ಕ್ಷೇತ್ರದಲ್ಲಿ ತಾಯಿ ಲಕ್ಷ್ಮೀಬೋರ ಸ್ವಾಮಿನ ದರ್ಶನ ಮಾಡಿಕೊಂಡು ತದನಂತರ ತಗೊಳ್ಳಿ. ರಜಿತ ಪಾತ್ರೆಯಲ್ಲೇ ಇರಬೇಕು, ಮನೆಯಲ್ಲೂ ರಜಿತ ಪಾತ್ರೆಯಲ್ಲೇ ಇಟ್ಕೊಳ್ಬೇಕು. ಆ ರಜಿತ ಪಾತ್ರೆ ಬೆಳ್ಳಿಯ ಡಬ್ಬಿಯಲ್ಲಿದ್ದರೆ ಮಾತ್ರ ಅದರ ಕಾಯಕ ಶುರುವಾಗುತ್ತೆ. ಯಾಕೆಂದರೆ ಬೆಳ್ಳಿ ಎಂಬತಕ್ಕಂಥದ್ದು ಚಂದ್ರ ಬೆಳ್ಳಿಯ ಒಂದು ಪಾತ್ರೆ ಆದ್ದರಿಂದ
ಅದರ ಅನುಷ್ಠಾನ ಎಂಬತಕ್ಕಂಥದ್ದು ಮಂತ್ರ ತಂತ್ರ ಯಂತ್ರ ನೀವು ಪ್ರತಿನಿತ್ಯ ಅನುಷ್ಠಾನ ಮಾಡದಿದ್ದರೂ ಆ ಪಾತ್ರೆಯಲ್ಲಿರೋ ತನಕ ಆ ಬೆಳ್ಳಿಯ ಡಬ್ಬಿಯಲ್ಲಿರೋ ತನಕ ಅದರ ಕಾಯಕ ಬಹಳ ಶೀಘ್ರವಾಗಿ ಕೆಲಸ ಆಗುತ್ತೆ. ಯಾಕೆಂದರೆ ಪರ್ವಕಾಲಗಳಲ್ಲಿ ಅಮಾವಾಸ್ಯೆ, ಹುಣ್ಣಿಮೆ, ಜೊತೆಗೆ ಗ್ರಹಣ ಕಾಲ, ಇಂತಹ ತಂತ್ರಗಳಲ್ಲಿ ಸಿದ್ಧಿಪಡಿಸಿರ್ತಕ್ಕಂಥ ಅದ್ಭುತವಾದಂತಹ ಒಂದು ತಂತ್ರ. ಈ ಒಂದು ತಂತ್ರಸಾರ, ಈ ಅಂಜನ ಪ್ರಯೋಗವನ್ನು ಸಿದ್ಧಿಪಡಿಸ್ಕೊಳ್ಳಿಕ್ಕೆ ಸುಮಾರು ತಿಂಗಳುಗಳು, ವರ್ಷಗಳ ಗಟ್ಟಲೆ ಅದನ್ನು ಕಾದಿದ್ದೀವಿ. ಯಾಕೆಂದರೆ ಅಂತಹ ವನಸಿರಿಗಳು ಬರಬೇಕು, ಅಂತಹ ಗಿಡಮೂಲಿಕೆಗಳ ಸಂಗಮದಿಂದಲೇ ತಯಾರಾಗಬೇಕಿದು. ಅಂತಹ ಅದ್ಭುತವಾದಂತಹ ತಂತ್ರಸಾರದಲ್ಲಿ ಸಿದ್ಧಿಯಾಗಿರ್ತಕ್ಕಂಥ ಅಂಜನ ಆಶ್ರಮದಲ್ಲಿದೆ. ಬನ್ನಿ, ನಿಮ್ಮ ಅನುಕೂಲ ನೋಡಿಕೊಂಡು ತಗೊಳ್ಳಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು, ಯಾವುದೇ ಕಾಯಕವನ್ನು ಮಾಡಬೇಕಾದರೂ, ಕೆಲಸ ಕಾರ್ಯಗಳು ಮಾಡಬೇಕಾದ್ರೂ ಸ್ವಲ್ಪ ಯೋಚನೆ ಮಾಡಬೇಕು. ಸಣ್ಣ ಸಣ್ಣ ವಿಚಾರವನ್ನು ಸಹಿತ ಬಹಳ ಆಳವಾಗಿ ತಲೆ ಕೆಡಿಸ್ಕೊಳ್ತೀರಿ. ದೂರ ಬಾರದ ಚಿಂತನೆ ಮಾಡ್ತೀರಿ. ಇನ್ನೇನೋ ಕಾಯಕವನ್ನು ಮಾಡಿ ಸಿದ್ಧಿಸ್ಕೊಳ್ಬೇಕು ಅಂತಕ್ಕಂಥ ಆಲೋಚನೆ ಮಾತ್ರ. ಆದರೆ ಸಿಂಹರಾಶಿಯವರಿಗೆ ಇವತ್ತು ನೀವು ಅಂದುಕೊಂಡೆ ಅದೆಲ್ಲ ಕೆಲಸ ಆಗುತ್ತೆ ಅಂತಲ್ಲ. ಪ್ರಾರಂಭದಲ್ಲಿ ಸ್ವಲ್ಪ ಅಡಚಣೆಗಳಾಗುತ್ತೆ, ಅದಾದಮೇಲೆ ಸಮಾಧಾನ ಸ್ವಲ್ಪ ನಡೀಬಹುದು. ಆದರೂ ಈ ಬುಧವಾರದ ಈ ಶುಭ ದಿನ ನಿಮಗೆ ಸಂಪೂರ್ಣವಾದಂಥ ಫಲಕ್ಕಿನ್ನೂ ಮನಸ್ಸಿಗೆ ಒಂದಿಷ್ಟು ನೆಮ್ಮದಿ ಸಿಗ್ಬೋದು. ಬಿಟ್ಟರೆ ಎಲ್ಲ ಕೆಲಸ ಇವತ್ತು ಕಾರ್ಯಸಿದ್ಧಿ ಆಗುತ್ತೆ ಎಂಬತಕ್ಕಂಥದ್ದು ಆಗುವುದಿಲ್ಲ. ಅದಕ್ಕಾಗಿ ಕುಲದೇವರ ಪ್ರಾರ್ಥನೆ ಮಾಡಿ. ಅದರಲ್ಲೂ ಬಹಳ ಮುಖ್ಯವಾಗಿ ನಿಮ್ಮ ತಂದೆ ಪಾದ ಮುಟ್ಟಿ ನಮಸ್ಕಾರ ಮಾಡಿಕೊಳ್ಳಿ. ತಂದೆಯ ಪಾದ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಎಂತಹ ಅಚಾತುರ್ಯಗಳಾದರೂ, ಯಾವುದೇ ಸಂಬಂಧಿತ ಸಮಸ್ಯೆಗಳು ಬಂದರೂ ಅದು ದೂರ ಆಗುತ್ತೆ. ಒಳ್ಳೆಯದಾಗಲಿ. ಇನ್ನು ಕನ್ಯಾ ರಾಶಿ. ಕನ್ಯಾರಾಶಿ ಕನ್ಯಾಲಗ್ನ. ಕನ್ಯಾರಾಶಿ ಕನ್ಯಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು, ಕನ್ಯಾರಾಶಿಯವರು ಒಂದಿಷ್ಟು ಲಾಭವನ್ನು ಗಳಿಸ್ತೀರಿ. ಸಣ್ಣ ಸಣ್ಣ ವಿಚಾರವನ್ನು ಬಹಳ ದೂರಕ್ಕೆ ಆಲೋಚನೆ ಮಾಡಿ ಅದರಿಂದ ಲಾಭವನ್ನು ಹೇಗೆ ಗಳಿಸ್ಬೋದು, ಯಾವ ರೀತಿ ಚಿಂತನೆ ಮಾಡಬೇಕು, ಅಥವಾ ವ್ಯವಹಾರಗಳನ್ನು ಹೇಗೆ ಅಭಿವೃದ್ಧಿಪಡಿಸ್ಕೊಳ್ಬೇಕು, ಫಲಾಫಲಗಳಲ್ಲಿ ಅದರ ಲಾಭವನ್ನು ಹೇಗೆ ಸಿದ್ಧಿಪಡಿಸ್ಕೊಳ್ಬೇಕು ಅಂತಕ್ಕಂಥ ಚಿಂತನೆಯಿಂದ ಅದ್ಭುತವಾದಂತಹ ಫಲಗಳನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಪ್ರಾರಂಭಿಕ ಹಂತದಲ್ಲಿ ಮಾತ್ರ ಒಂದಿಷ್ಟು ಕನ್ಫ್ಯೂಷನ್ಸ್ ಇದೆ. ಯಾವುದೇ ಕೆಲಸ ಆದರೂ ಅಂದುಕೊಂಡಿದ್ದಾಗುತ್ತೋ ಇಲ್ವೋ ಎಂಬತಕ್ಕಂಥ ಒಂದು ಭಯ ಇದೆ. ಆದರೆ ಸಣ್ಣ ಪುಟ್ಟ ಮಕ್ಕಳಿಗೆ ಮಾತ್ರ ಇವತ್ತು ಸ್ವಲ್ಪ ಶೀತಬಾಧೆಯಿಂದ ನರಳುವಂಥದ್ದಿದೆ. ವಯಸ್ಸಾಗಿರ್ತಕ್ಕಂತಹ ವೃದ್ಧರು ಯಾವುದೇ ಮಾತನ್ನು ಮಾತಾಡಿದ್ರೂ ಅದು ನಿಷ್ಠುರಕ್ಕೊಳಗಾಗುವಂಥ ಪರಿಸ್ಥಿತಿ ಇದೆ. ಹಾಗಾಗಿ ನಿಮ್ಮ ಮಾತು, ನಿಮ್ಮ ನಡೆ, ನಿಮ್ಮ ನಡವಳಿಕೆ ಹೇಗಿರಬೇಕು, ಎಷ್ಟಿರಬೇಕು, ಯಾವ ಕ್ರಮವನ್ನು ಅನುಸರಿಸಬೇಕು, ಮತ್ತು ಯಾರೊಂದಿಗೆ ಏನು ವ್ಯವಹಾರ ಮಾತಾಡಬೇಕು ಎಂಬತಕ್ಕಂಥದ್ದನ್ನು ಸ್ವಲ್ಪ ಆಲೋಚನೆ ಮಾಡಿ. ಎಲ್ಲ ವಿಚಾರಗಳನ್ನೂ ನೀವು ಹೊರಗಡೆನೇ ಮಾತಾಡಲಿಕ್ಕೆ ಆಗುವುದಿಲ್ಲ. ಸ್ವಲ್ಪ ಗೌಪ್ಯತೆ ಕಾಪಾಡಬೇಕು. ಇವತ್ತು ಕನ್ಯಾ ರಾಶಿಯವರು ಮಾಡುವ ಪ್ರತಿಯೊಂದು ಕಾಯಕವೂ ಸಹಿತ ಸ್ವಲ್ಪ ಗೌಪ್ಯವಾಗಿದ್ದರೆ ಖಂಡಿತ ಅದರಿಂದ ಲಾಭವನ್ನು ಗಳಿಸ್ತೀರಿ. ಎಲ್ಲವನ್ನೂ ಬಹಿರಂಗಪಡಿಸ್ಕೊಂಡ್ರೆ ಅಲ್ಲಿ ಸಮಸ್ಯೆನೂ ನೋಡ್ತೀರಿ. ಆದರೆ ಹೆಣ್ಣುಮಕ್ಕಳು ಮಾತ್ರ ಭಾಳ ಆಲೋಚನೆ ಮಾಡಿ ಒಂದು ಹೆಜ್ಜೆ ಮುಂದೆ ಹಾಕಬೇಕು. ಯಾಕೆಂದರೆ ಯಾವುದೇ ವಿಚಾರದಲ್ಲಿ ಏನೇ ಮಾತಾಡಿದ್ರೂ ನಿಷ್ಠುರಕ್ಕೊಳಗಾಗುವಂಥ ಪರಿಸ್ಥಿತಿ ಹೆಣ್ಣುಮಕ್ಕಳಲ್ಲಿದೆ. ಜೋಪಾನ. ಇನ್ನು ತುಲಾರಾಶಿ. ತುಲಾರಾಶಿ ತುಲಾಲಗ್ನ. ತುಲಾಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು, ಗುರುವಿನ ಅನುಗ್ರಹ ಇದ್ದು, ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗಿ ಹೊಸದನವನ್ನು ಕಂಡು ಹೊಸ ಬದುಕನ್ನು ನೋಡುವಂಥ ಯೋಗ ಫಲ ಇದೆ. ಭಗವಂತ ಕೊಟ್ಟರೆ ಎಲ್ಲವೂ ಹೀಗೇನೆ. ಸಾಕಷ್ಟು ಸಮಸ್ಯೆಗಳನ್ನು ಕಂಡಿದ್ರಿ. ಕಳೆದ ತಿಂಗಳುಗಳು, ವರ್ಷಗಳಿಂದಲೇ ಒಂದಲ್ಲ ಒಂಥರ ಸಮಸ್ಯೆ ಹೊತ್ತಿರೋ ನಿಮಗೆ ಈ ಸಮಸ್ಯೆಗಳನ್ನು ದಾಟ್ಕೊಂಡು ಹೊಸ ಬದುಕನ್ನು ಕಾಣುವಂಥ, ಹೊಸ ಬದುಕಿನೆಡೆ ಹೆಜ್ಜೆ ಹಾಕುವಂಥ ಯೋಗ ಫಲ ಇನ್ನೇನು ಸ್ವಲ್ಪ ದಿವಸದಲ್ಲೇ ಕಾಣಿಸ್ಕೊಳ್ಳುತ್ತೆ. ಅದರ ಪೂರ್ವಭಾವಿಯಾಗಿ ಇವತ್ತಿನ ದಿವಸ ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡಿ ಸಾಧ್ಯವಾದಷ್ಟು ಸುಮಂಗಲೆಯರಿಗೆ, ಹೆಣ್ಣು ಮಕ್ಕಳಿಗೆ, ಮುತ್ತೈದೆಯರಿಗೆ ಕನಿಷ್ಠ ಪಕ್ಷ ಒಂದು 5 ಜನ, 3 ಜನ, ಒಂದಿಬ್ಬರಾದರೂ ಸರಿ, ಒಂದಿಷ್ಟು ಮಂಗಳ ದ್ರವ್ಯಗಳನ್ನು, ಅರಿಶಿನ ಕುಂಕುಮವನ್ನು ಕೊಟ್ಟು ಒಂದು ಪ್ರಾರ್ಥನೆ ಮಾಡಿದ್ರೆ ಮತ್ತಷ್ಟು ಅಧಿಕವಾದಂತಹ ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಮನೆಯಿಂದ ಆಚೆ ಬರಬೇಕಾದ್ರೆ ಉತ್ತರಾಭಿಮುಖವಾಗಿ ನಿಂತು ನಿಮ್ಮ ಧರ್ಮದ ಗುರುಗಳನ್ನು ಪ್ರಾರ್ಥನೆ ಮಾಡಿ. ಹಾಗೆ ನಿಮ್ಮ ಮಾತೃಶ್ರೀ, ನಿಮ್ಮ ತಾಯಿಯ ಪಾದ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ತದನಂತರ ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಮತ್ತಷ್ಟು ಅದ್ಭುತವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತಿನ ಕಾಯಕದಲ್ಲಿ ಲಾಭವೂ ಇದೆ, ನಷ್ಟವೂ ಇದೆ. ಆದರೆ ನಷ್ಟಕ್ಕಿನ್ನ ಲಾಭವೇ ಜಾಸ್ತಿ ಇದೆ. ಆದರೆ ಎಚ್ಚರಿಕೆ ನಡೆಯಬೇಕು. ಧರ್ಮ ಮಾರ್ಗ ನಿಮ್ಮದಾಗಿರಬೇಕು. ಒಳ್ಳೆಯದಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಕೇತು ಇರತಕ್ಕಂಥ ಆಸ್ಥಾನ, ಶನಿ ಮತ್ತು ಬುಧ ಇರತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ವ್ಯವಹಾರಗಳನ್ನು ಮಾಡ್ತಕ್ಕಂಥವ್ರಿಗೆ, ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ, ಭೂಮಿನ ನಂಬಿ ಕೆಲಸ ಮಾಡ್ತಕ್ಕಂಥವ್ರಿಗೆ, ರೈತಾಪಿ ವರ್ಗರಿಗೆ, ಅಂದರೆ ರೈತರಿಗೂ ಸಹಿತ ಒಂದು ಲಾಭ ಇದೆ. ಆದರೆ ಕೆಲವಷ್ಟು ಜನಕ್ಕೆ ಮಾತ್ರ ಇವತ್ತು ಕೆಲವು ಸಂಕಟಗಳು ಎದುರಾಗುತ್ತೆ. ನೀವು ಮಾತಾಡ್ದಿರತಕ್ಕಂಥ ಮಾತನ್ನು ನಾನು ಆಡಿದ್ದೀನೇನೋ ಎಂಬಂಥ ರೀತಿ ನಿಮಗೂ ಭಾಸವಾಗುತ್ತೆ. ಸಭೆ ಸಮಾರಂಭದಲ್ಲಿ ಹೋದಾಗ ಯಾವುದಾದ್ರೂ ಒಂದು ಬೇಡವಾದ ವಿಚಾರವನ್ನು ತಲೆ ತಂದುಕೊಂಡು ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಎದುರಾಗುತ್ತೆ. ಹಾಗೆ ಕುಟುಂಬದಲ್ಲಿ ಎಲ್ಲರೂ ನಿಮ್ಮನ್ನು ನಿರ್ಲಕ್ಷ್ಯ ಮಾಡಿದ್ರೂ ನಿಮ್ಮದೇ ಆದಂತಹ ಪಥದಲ್ಲಿ ತಾವು ನಡೆಯೋದ್ರಿಂದ ಖಂಡಿತ ಅಧಿಕವಾದಂತಹ ಲಾಭವನ್ನು ತಂದುಕೊಳ್ಳುವಂಥ ಯೋಗ ಫಲ ನಿಮ್ಮದಾಗುತ್ತೆ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಎದುರಾಗ್ಬೋದು. ಆದರೆ ಧೈರ್ಯ ಕೆಡಬಾರದು. ಈ ಸಮಯದಲ್ಲಿ ಹನುಮನ ಪ್ರಾರ್ಥನೆ ಆಗಬೇಕು.
ಮನೋಜವಂ ಆರ್ದುತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನವೃದ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಆ ರಾಮನಾಮವನ್ನು ನಿರಂತರ ಪಠನೆ ಮಾಡೋದ್ರಿಂದ ಇವತ್ತಿನ ದಿವಸ ವೃಶ್ಚಿಕ ರಾಶಿಯವರು ಅಧಿಕವಾದಂತಹ ಲಾಭವನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಧನುರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು ಗುರುಗಳೇ. ಧನುರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಖಂಡಿತ. ಇನ್ನು ಧನುರಾಶಿ. ಧನುರಾಶಿ ಧನುಲಗ್ನ. ಧನುರಾಶಿ ಧನುಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹವೂ ಸಾಕಷ್ಟು ಇದ್ದು ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಅಧಿಕವಾದಂತಹ ಲಾಭವನ್ನು ಗಳಿಸ್ತೀರಿ. ಇವತ್ತು ತಾವು ಏನು ಸಂಕಲ್ಪ ಮಾಡ್ತಿರೋ, ಯಾವ ಸಂಕಲ್ಪದಿಂದ ಇವತ್ತಿನ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು ಅಂತ ಇರ್ತೀರೋ ಖಂಡಿತ ಸಾಕಷ್ಟು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಆದರೆ ಪ್ರಾರಂಭಿಕ ಹಂತದಲ್ಲಿ ಮಾತ್ರ ಸ್ವಲ್ಪ ಅಡಚಣೆ ಇರ್ಬೋದು. ಅದು ಸರಿಸುಮಾರು 11 ಗಂಟೆ 20 ನಿಮಿಷದವರೆಗೂ. 11 ಗಂಟೆ 20 ನಿಮಿಷದವರೆಗೂ ಸ್ವಲ್ಪ ಮಂದಗತಿಯಲ್ಲಿ ಸಾಗುವಂಥ ದಿನ. 11 ಗಂಟೆ 20 ನಿಮಿಷ ದಾಟ್ತಾ ಇದ್ದ ಹಾಗೆ ಇನ್ನೇನು ಅಭಿಜಿನ್ ಲಗ್ನ ಆಗಮನದ ಕಾಲದಲ್ಲಿ ತಾವು ಏನು ಸಂಕಲ್ಪ ಮಾಡಿದ್ರೂ ಕಾರ್ಯಸಿದ್ಧಿ ಆಗುತ್ತೆ. ಅದರಲ್ಲೂ ಭೂಮಿಗೆ ಸಂಬಂಧಪಟ್ಟಂಥ ವಿಚಾರ, ಭೂಮಿಗೆ ಸಂಬಂಧಪಟ್ಟಕ್ಕಂಥ ವಿಚಾರಗಳಲ್ಲೂ ಲಾಭ ಇದೆ. ಮನಸ್ಸಲ್ಲಿರ್ತಕ್ಕಂತಹ ದ್ವಂದ್ವ ನಿಲುವು ಚಿಂತನೆ ಒಂದಷ್ಟು ದೂರ ಆಗುತ್ತೆ. ಇವತ್ತು ನಿಮ್ಮ ಕಾಯಕದಲ್ಲಿ ಅತ್ಯುತ್ತಮವಾದಂತಹ ಅಧಿಕವಾದಂತಹ ಲಾಭವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಅದೃಷ್ಟ ನಿಮ್ಮದಾಗುತ್ತೆ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ಬರುತ್ತೆ. ಎಚ್ಚರಿಕೆಯಿಂದಿರಿ, ಜೋಪಾನವಾಗಿರಿ, ಭಯಪಡೋ ಅವಶ್ಯಕತೆ ಇಲ್ಲ. ಕುಲದೇವರ ಪ್ರಾರ್ಥನೆ, ಒಂದು ಉದ್ಧರಣೆ ತುಳಸಿ ತೀರ್ಥ. ನಿಮ್ಮ ಮನೆಯ ಮುಂಭಾಗದಲ್ಲಿರ್ತಕ್ಕಂಥ ತುಳಸಿಗೆ 3 ಪ್ರದಕ್ಷಿಣೆ ಮಾಡಿ ಒಂದು ಉದ್ಧರಣೆ ತುಳಸಿ ತೀರ್ಥವನ್ನು ತೆಗೆದುಕೊಂಡು ತದನಂತರ ಮುಂದೆ ನಡೆದರೆ ಅಧಿಕವಾದಂತಹ ಫಲಗಳನ್ನು, ಸಾಧ್ಯವಾದಷ್ಟು ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿಯನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ ಧನುರಾಶಿಯವರು. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರಿಗೆ ಪ್ರಸ್ತುತ ಶನಿ ಮಂತ್ರವನ್ನು ನಿರಂತರ ಜಪ ಮಾಡಿ. ಇನ್ನೇನು ಅಗೋಯಿಗೋ ಅಂದರೆ ಮಹಾಯಜ್ಞ ಸಮೀಪಿಸ್ತಾ ಇದೆ. ಪ್ರಸ್ತುತ ಮಕರ ಕುಂಭರಾಶಿಯಲ್ಲಿರ್ತಕ್ಕಂಥ 7.5 ಅಂತಕ್ಕಂಥದ್ದು ಏನಿತ್ತು, ಮಕರ ರಾಶಿಗೆ ಶನಿ ಬಿಡುಗಡೆಯ ಕಾಲವಾಗಿದ್ದು ಮುಂಬರ್ತಕ್ಕಂಥ ದಿನಗಳಲ್ಲಿ ಸಾಕಷ್ಟು ಅಧಿಕವಾದಂತಹ ಲಾಭವನ್ನೇ ಸಿದ್ಧಿಪಡಿಸ್ಕೊಳ್ತಿದ್ದೀರಿ. ಆದರೆ ಇಲ್ಲಿವರೆಗೂ ಅನುಭವಿಸಿರ್ತಕ್ಕಂಥ ಕಷ್ಟ ಕಾರ್ಪಣ್ಯಗಳೆಂಬತಕ್ಕಂಥದ್ದು ಸಾಕಷ್ಟು ಆಗಿದೆ. ಆದರೆ ಮಂಜಿನಗಡ್ಡೆ ಥರ ನಿಮ್ಮ ಕಷ್ಟಗಳ ಕರಗಿ ಮುಂದೊಂದು ದಿವಸ ಬಹಳ ಬೆಳಕನ್ನು ಕಾಣುವಂಥ ಅದೃಷ್ಟ ಅತಿ ಶೀಘ್ರದ ದಿನಗಳಲ್ಲಿದೆ. ಅಂದರೆ ಶೀಘ್ರವಾಗಿ ಒಂದು ಕಾಯಕವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಅದೃಷ್ಟ ಮಕರ ರಾಶಿಯವರಿಗೆ ಆಗಮನದಲ್ಲಿದೆ. ಹಾಗಾಗಿ ಇವತ್ತಿನ ದಿವಸ ಶ್ರೀ ವಲ್ಲಿದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯನ್ನಾಗಲಿ ಅಥವಾ ಮಾರುತಾತ್ಮಜ ಪ್ರಸನ್ನಾಂಜನೇಯ ಸ್ವಾಮಿ ಆಗಲಿ, ಹೀಗೆ ಹನುಮನ್ನೋ ಮತ್ತು ಸುಬ್ರಹ್ಮಣ್ಯೇಶ್ವರನ್ನೋ ಪ್ರಾರ್ಥನೆ ಮಾಡ್ತಾ ಸಣ್ಣ ಮಕ್ಕಳಿಗಾಗಲಿ ವಯಸ್ಸಾದಂಥ ವೃದ್ಧರಿಗಾಗಲಿ ನಿಮ್ಮ ಕರಹಸ್ತದಿಂದ ಏನಾದರೂ ಒಂದು ತಿಂಡಿ ತಿನಿಸನ್ನು ಕೊಟ್ಟು ಸಾಧ್ಯವಾದಷ್ಟು ಧರ್ಮ ಮಾರ್ಗದಲ್ಲಿದ್ದರೆ ಅದರ ಫಲಾಫಲಗಳನ್ನು ಮತ್ತಷ್ಟು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳು, ಅತಿಯಾದಂಥ ಒತ್ತಡ, ಬೇರೆ ಬೇರೆ ಥರ ಕೆಲಸಗಳ ಕಡೆ ಹೆಚ್ಚು ಗಮನ ಕೊಡ್ತಕ್ಕಂಥದ್ದು. ಯಾವ ಕೆಲಸ ಮಾಡಿದ್ರೆ ಅದರ ಲಾಭ ಆಗ್ಬೋದು, ನಷ್ಟವಾಗ್ಬೋದು. ಅದಕ್ಕಿಂತ ಮುಖ್ಯವಾಗಿ ನಿಷ್ಠೂರ ಹೊತ್ಕೊಳ್ಳುವಂಥ ಪರಿಸ್ಥಿತಿ ಸಾಕಷ್ಟು ಇದೆ. ನೀವು ಮೌನದಿಂದಿದ್ದರೂ ನಿಷ್ಠೂರ ಕಾರಣರಾಗ್ತೀರಿ, ಮಾತಾಡಿದ್ರೂ ಅದರಲ್ಲಿ ತಪ್ಪನ್ನು ಕಂಡುಹಿಡಿಯುವಂಥ ಪರಿಸ್ಥಿತಿ ಎದುರಾಗ್ತಿರುತ್ತೆ. ಆದಷ್ಟು ಕುಂಭರಾಶಿಯವರು ಎಚ್ಚರಿಕೆಯ ನಡೆಯಬೇಕು. ಆದರೆ ಈ ಸಮಯದಲ್ಲಿ ಹನುಮನ್ನಾಗಲಿ ಶನೈಶ್ಚರನ್ನಾಗಲಿ ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡಿದ್ರೆ ಸಾಕಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನೇನು ಅಗೋಯಿಗೋ ಅಂದರೆ ಆಗಮಿಸ್ತಾ ಇರತಕ್ಕಂತಹ ಈ 30ನೇ ತಾರೀಕಿನ ಶನೈಶ್ಚರ ಮಹಾಯಾಗ, ಈ ಯಾಗ ಲೋಕ ಕಲ್ಯಾಣಾರ್ಥವಾಗಿ ಸಮಾಜದ ಒಳಿತಿಗಾಗಿ ಮಾಡ್ತಿರುವಂಥ ಈ ಶುಭ ಕಾಲ. ಕುಂಭರಾಶಿ ಕುಂಭಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ತಲೆಗೆ ಸ್ನಾನ ಮಾಡಿಕೊಂಡು ಈಗಾಗಲೇ ಜಪಗಳನ್ನು ಶುರು ಮಾಡಿದರೆ ಅದರ ಮತ್ತಷ್ಟು ಮುಂದಿನ ಭಾಗವನ್ನು ಜಪಾನುಷ್ಠಾನದಲ್ಲೇ ಮುಂದುವರಿಸಿ. ಹಾಗೆ ಇವತ್ತು ಮತ್ತು ನಾಳೆ ನಾಳಿದ್ದು ತಪ್ಪದಿರ ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರು ಮಧ್ಯಾಹ್ನ ನೀವು ಅನ್ನಪ್ರಸಾದವನ್ನು ಊಟ ಮಾಡೋದಕ್ಕೂ ಮುನ್ನ ಒಂದಷ್ಟು ಪಶುಪಕ್ಷಿ ಪ್ರಾಣಿಗಳಿಗೆ ಒಂಚೂರು ಆಹಾರವನ್ನು ಉಣಬಡಿಸಿ ಸರ್ವಂ ಶ್ರೀ ಕೃಷ್ಣಾರ್ಪಣವಸ್ತು ಅಂಥೇಳಿ ಭಗವಂತ ಶ್ರೀಕೃಷ್ಣ ಪರಮಾತ್ಮನಿಗೆ ಅರ್ಪಣೆ ಮಾಡಿ, ಅಥವಾ ನಿಮ್ಮ ಮನೆ ದೇವರ ಪ್ರಾರ್ಥನೆ ಮಾಡಿ, ನಿಮ್ಮ ಧರ್ಮದ ಗುರುಗಳನ್ನು ಪ್ರಾರ್ಥನೆ ಮಾಡಿ, ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡಿ, ಅವರೇ ಪ್ರತ್ಯಕ್ಷ ದೇವರು. ಅವರ ಆಶೀರ್ವಾದದೊಂದಿಗೆ ಹಾಕುವ ಹೆಜ್ಜೆ ಕುಂಭರಾಶಿಯವರಿಗೆ ಸಾಕಷ್ಟು ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಸಾಧ್ಯವಾದರೆ ಒಂದು ನೀಲಿ ಬಣ್ಣದ ವಸ್ತ್ರವನ್ನು ಇವತ್ತು ನಾಳೆ ನಾಳಿದ್ದು ಪ್ರಾರ್ಥನೆ ಮಾಡಿ ಅಮಾವಾಸ್ಯೆ ದಿವಸ ಯಾವುದಾದ್ರೂ ಒಂದು ಶನೈಶ್ಚರನ ಸಾನ್ನಿಧ್ಯವೋ ಅಥವಾ ಹನುಮನ ಸಾನ್ನಿಧ್ಯವೋ ತೆಗೆದುಕೊಂಡು ಕೊಡೋದ್ರಿಂದ ಇರ್ತಕ್ಕಂಥ ಸಮಸ್ಯೆಗಳು, ಕಷ್ಟಗಳು ಖಂಡಿತ ದೂರ ಆಗುತ್ತೆ. ಹೆಚ್ಚಿನ ಫಲಾಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ, ಗುರುವಿನ ಅನುಗ್ರಹ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ. ಫಲಾಫಲಗಳಲ್ಲೇನೋ ಅದೃಷ್ಟ ಎಂಬತಕ್ಕಂಥದ್ದು ಸಾಕಷ್ಟು ಇದೆ. ಆದರೆ ಯಾವುದೇ ಒಂದು ಕಾಯಕವನ್ನು, ಕೆಲಸವನ್ನು ಮಾಡಬೇಕಾದ್ರೆ ಸ್ವಲ್ಪ ಮಂದಗತಿಯಲ್ಲಿ ಸಾಗ್ತಾ ಇದೆ. ಮಂದಗತಿ ಅಂತ ನಿಮಗನ್ನಿಸಬಹುದು, ಆದರೆ ನಡಿಬೇಕಾದಂಥ ಎಲ್ಲ ಕೆಲಸಗಳು ಶೀಘ್ರವಾಗಿ ಕಾರ್ಯಸಿದ್ಧಿ ಆಗುತ್ತೆ. ಆದರೆ ಪ್ರಾರಂಭಿಕ ಹಂತದಲ್ಲಿ ಮಾತ್ರ ಈ ತರಹ ಆಲೋಚನೆಗಳು ಬರುತ್ತೆ.
ಹಾಗೆ ವಿದ್ಯಾರ್ಥಿಗಳಾದರೆ ಓದೋದ್ರ ಕಡೆ ಹೆಚ್ಚು ಗಮನ ಕೊಡಿ. ವ್ಯಾಪಾರ ವ್ಯವಹಾರಗಳು ಮಾಡ್ತಕ್ಕಂಥವ್ರು ಇನ್ನೊಂದು 2-3 ದಿವಸ ಕಾಲ ಕಾದು ತದನಂತರ ಹಣಕಾಸಿನ ಹೂಡಿಕೆ ಮಾಡಿ. ಈಗಾಗಲೇ ಮುಂದುವರಿಸ್ತಾ ಇದ್ದರೆ ಅದ್ರ ಬಗ್ಗೆ ಯಾವ ತಂದೆ ತಕರಾರಿಲ್ಲ, ನೀವು ಅದರ ಕಾರ್ಯಸಿದ್ಧಿ ಆಗುತ್ತೆ. ಆದರೆ ವ್ಯವಹಾರಗಳಿಗಿನ್ನ ಮುಖ್ಯವಾಗಿ ಪ್ರಯಾಣ ಕಾಲವೇನಾದರೂ ಅಂದುಕೊಂಡಿದ್ದರೆ, ದೂರಭಾರ ಪ್ರಯಾಣ ಹೊರಡಬೇಕು, ಒಂದು ತೀರ್ಥಕ್ಷೇತ್ರ, ಪುಣ್ಯಕ್ಷೇತ್ರ, ಮನೋರಂಜನಾ ಕ್ಷೇತ್ರ ಇಂಥ ಕಡೆ ಹೊರಡಬೇಕು ಅಂದರೆ ಸಾಧ್ಯವಾದಷ್ಟು ನನ್ನವರು ತನ್ನವರು ಅಂತಕ್ಕಂಥ ಹತ್ತಿರದ ಸಂಬಂಧ ಆಗಬೇಕು, ಅಥವಾ ಒಳ್ಳೆಯ ಆತ್ಮೀಯ ಸ್ನೇಹಿತರಾಗಿರಬೇಕು. ಅಂಥವ್ರ ಜೊತೆ ನೀವು ದೂರ ಪ್ರಯಾಣವನ್ನು ಬೆಳೆಸೋದು ಉತ್ತಮ. ಒಬ್ಬಂಟಿಗರಾಗಿ ಹೊರಡತಕ್ಕಂಥದ್ದು ಅಷ್ಟು ಸಮಂಜಸವಲ್ಲ. ಸ್ವಲ್ಪ ಎಚ್ಚರಿಕೆಯ ನಡೆ ಇರಲಿ. ಒಳ್ಳೆಯದಾಗಲಿ, ಶುಭವಾಗಲಿ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ಬಹಳ ಅದ್ಭುತವಾಗಿ ಸವಿಸ್ತಾರವಾಗಿ ಗುರುಜರವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದ ತಿಳಿಸ್ತೇನೆ. ಈಗ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕರೆಯನ್ನು ಮಾಡ್ತಾ ಇರ್ತೀರಿ. ಈಗಾಗಲೇ ಸಾಕಷ್ಟು ಕರೆಗಳು ಕೂಡ ಸಿದ್ಧವಾಗಿದೆ. ಕರೆಗಳನ್ನು ಸ್ವೀಕರಿಸ್ತಕ್ಕಂಥ ಸಮಯ ಇದೀಗ. ಈಗ ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಬನ್ನಿ, ಕಾರ್ಯಕ್ರಮಕ್ಕೆ ಮೊದಲು ಯಾರು ಕರೆ ಮಾಡಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಹಲೋ ಹಲೋ ಸರ್, ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಮಸ್ತೆ ಗುರುಗಳೇ, ನಾನು ಬೆಂಗಳೂರಿಂದ ಕಾಲ್ ಮಾಡ್ತಾ ಇರೋದು. ಲಕ್ಷ್ಮೀನಾರಾಯಣ ಅಂತ. ಲಕ್ಷ್ಮೀನಾರಾಯಣ ಅಂತ ಹೇಳಿ, ಬಹಳ ಸಂತೋಷ. ಗುರುಜರ್ ನಮ್ಮ ಜೊತೆ ಇದ್ದಾರೆ, ಮಾತಾಡಿ. ಹಲೋ, ನಮಸ್ತೆ ಗುರುಗಳೇ. ನಮಸ್ತೆಪ್ಪ, ಹೇಳಿ. ನಿಮಗೆ ಅನಂತ ನಮನಗಳು ಗುರುಗಳೇ. ಒಳ್ಳೇದಾಗ್ಲಿ. ತುಂಬಾ ದಿವಸದಿಂದ ಫೋನ್ ಟ್ರೈ ಮಾಡ್ತಾ ಇದ್ದು, ಇವತ್ತು ಸಿಕ್ಕಿದ್ ನಮ್ಮ ಪುಣ್ಯ. ಒಳ್ಳೇದಾಗ್ಲಿ. ನನ್ನ ಬಗ್ಗೆನೇ ಕೇಳ್ಬೇಕು ಗುರುಗಳೇ, ನನ್ನ ಮತ್ತೆ ನನ್ನ ಫ್ಯಾಮಿಲಿ ಬಗ್ಗೆ. ಏನಂದ್ರೆ ನಾವು ತುಂಬಾ ದಿವಸದಿಂದ ನಮ್ಮ ತಂದೆಯವರು ಕೂಡ ಸೈಟ್ ತಗೊಳಕ್ಕೆ ಅಂತ ತುಂಬಾ ಪ್ರಯತ್ನ ಪಟ್ರು. ಅಡ್ವಾನ್ಸ್ ಕೊಡಕ್ ಹೋದ್ರು ಆಗಿಲ್ಲ. 2 ಸಲ ಅಡ್ವಾನ್ಸ್ ಕೊಟ್ಟು ಕೂಡ ವಾಪಸ್ ತಗೊಂಡ್ರು. ನಾನು ಕೂಡ ಎಷ್ಟೋ ಪ್ರಯತ್ನ ಪಡ್ತಾ ಇದ್ದೀನಿ, ಆಗ್ತಿಲ್ಲ. ಮತ್ತೆ ಏನಂದ್ರೆ ನಾವು ದುಡಿತೀವಿ, ಮತ್ತೆ ಎಲ್ಲೂ ಹೋಗುತ್ತೆ ದುಡ್ಡು ಅನ್ನೋದೇ ಸಮಸ್ಯೆ ಆಗಿದೆ. ಮತ್ತೆ ಅದು ದುಡ್ಡು ನಿಲ್ತಾ ಇಲ್ಲ. ಇದಕ್ಕೆ ನೀವೇ ಒಂದು ಪರಿಹಾರ ಹೇಳಬೇಕು ಗುರುಗಳೇ. ಖಂಡಿತ. ನಿಮ್ಮ ತಂದೆಯವರು ಏನು ಕೆಲಸ ಮಾಡ್ತಿದ್ರು? ನಮ್ದು ವಾಚ್ ಶೋರೂಮ್ ಇದೆ, ಅಂದ್ರೆ ವಾಚ್ ಸರ್ವಿಸ್ ಸೆಂಟರ್ ಇದೆ. ಸೊ ಅಪ್ಪ ಫಸ್ಟ್ ಡ್ರೈವಿಂಗ್ ಅಲ್ಲಿ ಇದ್ರು, ಇವಾಗ ವಾಚ್ ಅಂಗಡಿ ಇದೆ, ಅದನ್ನ ಅವರೇ ನೋಡ್ಕೊಳ್ತಾರೆ. ಅಪ್ಪ ಇದ್ದಾರ ಮನೆಯಲ್ಲಿ? ಇಲ್ಲ. ಅಪ್ಪನ ಜನ್ಮ ನಕ್ಷತ್ರ ಏನು? ಅಪ್ಪದ ಅವ್ರದ್ದು, ನಿಮ್ಮ ತಂದೆಯವ್ರ ಜನ್ಮ ನಕ್ಷತ್ರ? ಅವ್ರದ್ದು ಅಂದ್ರೆ ತುಂಬಾ ವರ್ಷಗಳ ಹಿಂದೆ ಅವ್ರದ್ದು ಮಾಡಿರೋದು. ಅವ್ರದ್ದು ಯಾವ್ದು ಇಲ್ಲ ಗುರುಗಳೇ. ಅವ್ರ ಹೆಸರು ತಿಮ್ಮಪ್ಪ ಅಂತ. ತಿಮ್ಮಪ್ಪ. ಹಸ್ತ ನಕ್ಷತ್ರ, ಕನ್ಯಾ ರಾಶಿ. ಅವರು ಕನ್ಯಾ ರಾಶಿ ನೋಡ್ತಾರ? ತುಲಾ ರಾಶಿ ಅಂತ ನೋಡ್ತಾರೆ ಗುರುಗಳೇ. ಕನ್ಯಾ ತುಲಾ ಎರಡೂ ಪಕ್ಕದಲ್ಲೇ ಇದೆ. ಆದರೂ ಅವರ ರಾಶಿ ನಕ್ಷತ್ರ ಪ್ರಕಾರವಾಗೂ ಸ್ವಲ್ಪ ದಿವಸ ನಾವು ಕಾಯಬೇಕಾಗತ್ತೆ. ಯಾಕೆಂದರೆ ಏನೇ ಆದರೂ ಮನೆ ಯಜಮಾನರು ಅವ್ರ ಕಡೆನೇ ನಡೀತಕ್ಕಂಥದ್ದು, ಅವರಿಂದಲೇ ಭವಿಷ್ಯತ್ತು ಮುಂದೆ ಆಗುವಂಥದ್ದು. ಇನ್ನು ಕರೆಕ್ಟಾಗಿ 1 ತಿಂಗಳು 18 ದಿವಸ, ಇವತ್ತಿಗೆ 1 ತಿಂಗಳು 18 ದಿವಸ ದಾಟಿದ್ರೆ ಅಲ್ಲಿಂದ ಆಚೆಗೆ ಭೂಮಿ ಬಗ್ಗೆ ಚಿಂತನೆ ಮಾಡಿದ್ರೆ ಖಂಡಿತ ನಿಮ್ಮ ಕಾರ್ಯಸಿದ್ಧಿ ಆಗುತ್ತೆ. ಇನ್ನು ನಿಮ್ಮ ಸ್ವರತರಂಗ ಪ್ರಕಾರ ನಿಮ್ಮ ಭವಿಷ್ಯದಲ್ಲೂ ಸಹಿತ ಇನ್ನು 2 ತಿಂಗಳು ಕಾಯಲೇಬೇಕು. ಈ ಮುಂಬರ್ತಕ್ಕಂಥ 2 ತಿಂಗಳು ದಾಟಿಕೊಂಡ್ರೆ, ಅದರಲ್ಲೂ ಜನವರಿ 14 ಸಂಕ್ರಾಂತಿ ಆದ ನಂತರ ನಿಮ್ಮ ಸ್ವರತರಂಗ ಪ್ರಕಾರ ಸಾಕಷ್ಟು ಫಲಾಫಲಗಳಿದೆ. ಆದರೆ ಈಗ ಯಾರೊಂದಿಗೆ ವ್ಯವಹಾರ ಮಾಡಬೇಕಾದ್ರೂ ಭಾಳ ಜೋಪಾನ. ಈಗ ನಿಮ್ಮ ಹಣಕಾಸಾಗಲಿ ವ್ಯವಹಾರ ಆಗಲಿ, ಯಾರೊಂದಿಗೆ ಒಂದು ಸ್ನೇಹ ಬೆಳೆಸಿದ್ರು ಸಹಿತ ಒಂದು ಶತ್ರುತ್ವ ಅಂತಕ್ಕಂಥದ್ದು ಉಟ್ಕೊಂಡ್ಬಿಡುತ್ತೆ. ಒಬ್ಬರು ಒಳ್ಳೆ ಸ್ನೇಹ ಅಂತ ನೀವು ಅಂದ್ಕೊಂಡ್ರೆ ಅವರೊಳಗಡೆ ಇನ್ನೊಂದು ಶತ್ರುತ್ವ ಅಂತ ಬರುತ್ತೆ. ಹಾಗಾಗಿ ಈ 1-2 ರಿಂದ 3 ತಿಂಗಳು, ಜನವರಿ 14ರವರೆಗೂ ನೀವು ಯಾವ ವ್ಯವಹಾರಕ್ಕೂ ಕೈ ಹಾಕಬೇಡಿ ನಿಮ್ಮ ಸ್ವರತರಂಗ ಪ್ರಕಾರ. ಆದರೆ ಅಪ್ಪನ ಒಂದು ಜನ್ಮ ನಕ್ಷತ್ರ ಪ್ರಕಾರ ನೋಡಿದ್ರೆ ಇನ್ನೊಂದು ಸ್ವಲ್ಪ ದಿವಸದಲ್ಲೇ ಒಳ್ಳೆ ಫಲ ಸಿಗುತ್ತೆ. ಜೊತೆಗೆ ಒಂದು ಭೂಮಿಗೆ ಸಂಬಂಧಪಡ್ತಕ್ಕಂಥ ಪ್ರಶ್ನೆ ನಿಮ್ಮದಾದ್ರಿಂದ ಅತಿ ಶೀಘ್ರದಲ್ಲಿ ನಿಮ್ಮ ಕಾರ್ಯಸಿದ್ಧಿ ಆಗುತ್ತೆ. ಒಮ್ಮೆ ಸಾಧ್ಯವಾದರೆ ಲಕ್ಷ್ಮೀ ಬೋರಹಸ್ವಾಮಿನ ಪ್ರಾರ್ಥನೆ ಮಾಡಿ. ನಿಮ್ಮ ಮನೆ ದೇವರ ಪ್ರಾರ್ಥನೆ ಮಾಡಿಬಿಟ್ಟು ಲಕ್ಷ್ಮೀ ಬೋರಹಸ್ವಾಮಿಯ ಹೆಸರನ್ನ 11 ದಿವಸ ಒಂದಿಡಿ ಅಕ್ಕಿ ಮೇಲೆ ಒಂದಿಡಿ ಅಕ್ಕಿನ ಕೈಲಿ ಇಟ್ಕೊಂಡು ಲಕ್ಷ್ಮೀ ಬೋರಹಸ್ವಾಮಿನ ಪ್ರಾರ್ಥನೆ ಮಾಡಿ ಆತನ ಹೆಸರನ್ನ 11 ಬಾರಿ ಹೇಳಿ ಅಕ್ಕಿನ ಒಂದು ಕಡೆ ಇಡಿ. 11 ದಿವಸ ಶೇಖರಣೆ ಮಾಡಿರ್ತಕ್ಕಂಥ ಅಕ್ಕಿಯನ್ನು ನಿಮ್ಮ ಮನೆಯ ಸಮೀಪ ಇರತಕ್ಕಂಥ ಯಾವುದಾದ್ರು ಒಂದು ಶಿವ ಮಂದಿರಕ್ಕೋ ಅಥವಾ ಹನುಮನ ಸಾನ್ನಿಧ್ಯಕ್ಕೋ ಅಥವಾ ಒಂದಷ್ಟು ಪಶು ಪಕ್ಷಿ ಪ್ರಾಣಿಗಳಿಗೂ ಆ ಧಾನ್ಯವನ್ನು ಹಾಕ್ಬಿಡಿ. ಇದನ್ನು ನೀವು 11 ದಿವಸ ಕ್ರಮವಾಗಿ ಮಾಡಿದ್ರು ಸಾಕು. ಅದಾದರೆ ಹಿಂದಲ್ಲೇ ಭೂಮಿಗೆ ಸಂಬಂಧಪಡ್ತಕ್ಕಂಥ ಆಲೋಚನೆ ತಾವೇನು ಮಾಡ್ತಿದ್ರೋ ಅದು ಶೀಘ್ರವಾಗಿ ಕಾರ್ಯಸಿದ್ಧಿ ಆಗುತ್ತೆ. ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಅತಿಥಿ ಅಭ್ಯಾಗತರು ಆಗಮಿಸ್ತಾನೆ ಇದ್ದಾರೆ. ಜೊತೆಯಲ್ಲಿ ಶನೇಶ್ವರ ಮಹಾಯಾಗಕ್ಕೆ ಸಹಾಯಾರ್ಥವಾಗಿ ಸಾಕಷ್ಟು ಜನ ಈಗಾಗಲೇ ಸಹಾಯವನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ಇವತ್ತಿನ ದಿವಸ ನಮ್ಮ ಕಾರ್ಯಕ್ರಮಕ್ಕೆ ಮತ್ತೊಬ್ಬರು ಅತಿಥಿಗಳ ಆಗಮನ ಆಗಿದೆ. ಶನೇಶ್ವರ ಮಹಾಯಾಗಕ್ಕೆ ಅಂತಲೇ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಸಹಾಯ ಹಸ್ತವನ್ನು ನೀಡಲಿಕ್ಕಾಗಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಜಾಯಿಂಟ್ ಸೆಕ್ರೆಟರಿ ಅವರಾಗಿರ್ತಕ್ಕಂಥ ಎಸ್ ಮುರಳೀಧರವರು ಹೊಸಕೋಟೆಯಿಂದ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಶನೇಶ್ವರ ಮಹಾಯಾಗದ ಕುರಿತಾಗಿ ಮೊದಲನೇದಾಗಿ ಅವರನ್ನು ಮತ್ತು ಅವರ ಸಂಗಡಿಗರೆಲ್ಲರನ್ನೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ತಮ್ಮೆಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಒಳ್ಳೆಯದಾಗಲಿ. ಮುರಳೀಧರವರು
ಯಾವುದೇ ಊರಿನ ಯಾವುದೇ ಗ್ರಾಮದ ಕಾರ್ಯಕ್ರಮಗಳಾದರೂ ಯಾವುದೇ ಇಂಥ ಧರ್ಮ ಕಾರ್ಯ ಆದರೂ ಒಂದಷ್ಟು ಜನ ಸಂಘಟಕರನ್ನು ಸೇರಿಸ್ಕೊಂಡು ಯಥಾಶಕ್ತಿ ಏನೋ ಒಂದಷ್ಟು ಸೇವೆಗಳನ್ನು ಮಾಡುವಂಥ ಗುಣ ಇವತ್ತು ನನ್ನೆಲ್ಲ ತುಂಬ ದಿವಸಗಳಿಂದಲೂ ಇದೆ. ಯಾಕೆ ನನಗೆ ತಿಳಿದ ಮಟ್ಟಿಗೆ ಬ್ರಾಹ್ಮಣ ಮಹಾಸಭಾದಲ್ಲಿದ್ದು ತನ್ನ ಕಾಯಕವನ್ನು ಮಾಡ್ತಿರ್ತಕ್ಕಂಥದ್ದು ಒಂದು ಭಾಗ. ಇದನ್ನು ಮೀರಿ ಯಾವುದೇ ಜಾತಿ ಮತ ಭೇದ ಪಂಥಗಳಿಲ್ದಿರ ಹೊಸಕೋಟೆಯಲ್ಲಿ ತನ್ನದೇ ಆದಂಥ ಚಾಪ್ ಮಾಡಿಸ್ಕೊಂಡು ಪ್ರತಿಯೊಬ್ಬರಿಗೂ ನಾನಿದ್ದೇನೆ ಎಂಬತಕ್ಕಂತಹ ಧೈರ್ಯ ಕೊಡುವಂಥ ಮನಸ್ಸು ಮುರಳೀಧರ್ದು. ಒಳ್ಳೆಯದಾಗಲಿ. ನಿಮ್ಮಂಥ ಧರ್ಮ ಮತ್ತು ಸಂಸ್ಕೃತಿ ಮಾರ್ಗದಲ್ಲಿ ನಡೆಯುವಂಥವ್ರು ಬೇಕು. ಒಳ್ಳೆಯದಾಗಲಿ. ಕೊಡಿ ಶಾಲ್ ಕೊಡಿ. ಆ ಹೂವು ನಾನು ದೇವರಿಗೆ ಸಮರ್ಪಣೆ ಮಾಡ್ತೇನೆ. ಯಾಕೆ ನೀವು ತಂದಿರೋ ಹೂವು ನನ್ನ ತಾಯಿಗೆ ಹಾಕ್ಬಿಡೋಣ, ಅದು ನನಗೆ ಭಾಳ ಸಂತೋಷ. ಲಕ್ಷ್ಮಿ ನೋಡಿ, ನೀವು ತಂದ ಹೂವು ಲಕ್ಷ್ಮೀ ಬೋರ ಸ್ವಾಮಿಯ ಸಾನ್ನಿಧ್ಯಕ್ಕೆ ಸೇರಲಿ. ಒಳ್ಳೆಯದಾಗಲಿ. ಹಾಂ, ಲಕ್ಷ್ಮಿ ಹಾಲಿಟ್ಬಿಡಿ. ಆಗಲಿ, ಆಯಿತು. ತಗೊಳ್ಳಿ, ಮಾತಾಡಿ. ಹರಿ ಓಂ. ಇವತ್ತು ನಮಗೆ ಒಂದು ಸಂತೋಷ ಶುಭ ದಿನ ಅಂತ ನನಗೆ ಅನ್ನಿಸ್ತಾ ಇದೆ ಇವತ್ತು. ಯಾಕೆಂದರೆ ನಾನು ದಿನ ಕೂಡ ಅದು ಆ ಕ್ಯಾಮ್ರಾ ಅಲ್ಲೇ. ಹಾಂ, ನಾನು ದಿನ ಕೂಡ ಬೆಳಗ್ಗೆ 8 ಗಂಟೆಗೆ ಕಾರ್ಯಕ್ರಮ ಶುರುವಾದರೆ 9:30 ತನಕ ಅದು ರಿಸರ್ವೇಷನ್ ಆ ಕಾರ್ಯಕ್ರಮಕ್ಕೆ ನಾನು ಮೀಸಲಾಗಿರ್ತೀನಿ. ಆ ಗುರುಗಳ ಒಂದು ಕಾರ್ಯಕ್ರಮದಲ್ಲಿ ಮೊದಲಿಗೆ ನಮ್ಮ ದೇಶದ ಯೋಧರಿಗೆ ಮೀಸಲಿಟ್ಟಿದ್ದಾರೆ, ಅದೇ ರೀತಿಯಾಗಿ ನಮ್ಮ ರೈತರಿಗೆ ಮೀಸಲಿಟ್ಟಿದ್ದಾರೆ. ಅವರ ಕಾರ್ಯಕ್ರಮದಲ್ಲಿ ಮೊದಲು ಬರತಕ್ಕಂಥದ್ದೇ ಯೋಧರು ಮತ್ತು ನಮ್ಮ ರೈತರ ಬಗ್ಗೆ ಕಾಳಜಿ ಇಟ್ಕೊಂಡು ಇಡೀ ದೇಶಕ್ಕೆ ಶುಭ ಆಗಲಿ ಅಂತೇಳಿ ಅವರು ಯಾವಾಗಲೂ ಕೂಡ ಫಸ್ಟು ಅವರು ಶುಭ ಕೋರಿ ಆಮೇಲೆ ಕಾರ್ಯಕ್ರಮವನ್ನು ಚಾಲೂ ಮಾಡ್ತಕ್ಕಂಥದ್ದು. ಅದರ ಕಾರ್ಯಕ್ರಮ ನಾನು ಭೂವರ ಸ್ವಾಮಿದು ಕಾರ್ಯಕ್ರಮ ಆಯಿತು. ಏನು ಆ ಕಾರ್ಯಕ್ರಮಕ್ಕೆ ನಾವೆಲ್ಲ ತೃಣ ಮಾತ್ರ, ಎಲ್ಲಿ ಜನ ಅದೇನೋ ಗೊತ್ತಿಲ್ಲ ದೇವರು, ಆ ಕಾರ್ಯಕ್ರಮಕ್ಕೆ ಸ್ಪಂದಿಸ್ತಾರೆ ಜನ. ಗುರುಗಳ ಕಾರ್ಯಕ್ರಮ ಅಂದರೆ ಅದು ಏನೋ ನಮಗೆ ಹೆಮ್ಮೆ. ಅದೇ ರೀತಿಯಾಗಿ ಮುಂಬರುವ 30ನೇ ತಾರೀಕು ಏನು ಶನೇಶ್ವರ ಮಹಾಯಾಗ ಇದೆ, ಅದು ಕೂಡ ಗುರುಗಳು ಸಂಕಲ್ಪ ಮಾಡಿ ಬಂದಿದ್ದಾರೆ. ನಮಗೆ ವಿಷಯ ಮುಟ್ಟಿದ್ರೆ ನಮಗೆ ಭಾರಿ ಖುಷಿ ಆಗುತ್ತೆ. ನಾವು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನನಗಿರ್ತಕ್ಕಂಥ ಜನ, ನಾನು ಸುಮ್ಮನೆ ಹೇಳಿದ್ರೆ ಸಾಕು ಈ ಕಾರ್ಯಕ್ರಮ ಮಾಡಬೇಕು ಅಂದಾಗ ಗುರುಗಳ ಆಶೀರ್ವಾದದಿಂದ ನನಗಿರ್ತಕ್ಕಂಥ ಸಹಪಾಠಿಗಳು, ನಮ್ಮ ಬಂಧುಗಳು ಯಥೇಚ್ಛವಾಗಿ ನನಗೆ ಸಹಕಾರವನ್ನು ಕೊಡ್ತಾರೆ. ಆ ಸಹಕಾರ ಕೊಟ್ಟಿದ್ದನ್ನು ನಾನು ತೊಗೊಂಡೋಗಿ ಆ ಸನ್ನಿಧಿಗೆ ಸೇರಿಸ್ತಕ್ಕಂಥ ಕೆಲಸ ಮಾಡ್ತಾಯಿದ್ದೀನಿ. ಅಲ್ಲಿ ಬರ್ತಕ್ಕಂಥ ಭಕ್ತಾದಿಗಳು ಎಲ್ಲರೂ ಕೂಡ ನಮ್ಮದು ಒಂದು ಚಿಕ್ಕದಾಗಿ ಪ್ರಸಾದ ರೂಪದಲ್ಲಿ ಆ ನೈವೇದ್ಯ ಪ್ರಸಾದ ವಿನಿಯೋಗ ಆಗುತ್ತೆ. ಇದೇ ರೀತಿಯಾಗಿ ನಮ್ಮ ಆನಂದ್ ಮಹಾಗುರುಜಿಗಳು ಮತ್ತು ನಮ್ಮ ಶ್ರೀನಿವಾಸ ಮಹಾಗುರುಗಳು ಮಾಡ್ತಾಯಿರೋ ಕಾರ್ಯವನ್ನು ನಾವೆಲ್ಲರೂ ಕೂಡ ಬೆಂಬಲಿಸಿ ನಮ್ಮ ಭಾರತ ದೇಶಕ್ಕೆ ಶುಭವನ್ನು ಕೋರಬೇಕು, ನಮ್ಮ ರಾಜ್ಯಕ್ಕೆ ಶುಭವನ್ನು ಕೋರಬೇಕು. ಆ ಗುರುಗಳು ಮಾಡ್ತಕ್ಕಂಥ ಕೆಲಸಕ್ಕೆ ತಾವೆಲ್ಲರೂ ಕೂಡ ಸಹಕಾರ ಕೊಟ್ಟು ನಾಳೆ ಮಾಡ್ತಕ್ಕಂಥ 30ನೇ ತಾರೀಕು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ನಮಸ್ಕಾರ. ಆನಂದ್ ಗುರುಜಿಯವರೇ ಮತ್ತು ನಮ್ಮ ಶ್ರೀನಿವಾಸ ಗುರುಜಿಯವರಿಗೆ ನನ್ನ ಹೃತ್ಪೂರ್ವಕವಾದ ನಮಸ್ಕಾರಗಳನ್ನು ಸ್ಮರಿಸ್ತೀನಿ. ಧನ್ಯವಾದ. ಬಹಳ ಸಂತೋಷ. ಮಾತು ಹೌದು, ಮಮತೆಯ ಕರೆಯೋಲೆ, ಹೌದು, ಸಂಸ್ಕಾರದ ನುಡಿಮುತ್ತು. ಹೌದು, ಇದು ಮುರಳಿ ಅವರನ್ನು ನೋಡಿ ಆನಂದಿಸ್ತಾ ಇತ್ತು. ಹೌದು. ನಿಮ್ಮ ಈ ಕಲೆ ಜೊತೆಗೆ ತಾವು ಒಂದು ಸಂಸ್ಥೆ, ಒಂದು ದೊಡ್ಡದಾದಂಥ ಜವಾಬ್ದಾರಿ ಸ್ಥಾನದಲ್ಲಿದ್ದು ಇಂತಹ ಧರ್ಮ ಕಾರ್ಯಗಳನ್ನು ನಾನು ಇದ್ದೀನಿ ಅಂತಿರಲ್ಲ, ಅದೇ ನಾವು ಭಾಳ ಸಂತೋಷ. ಒಳ್ಳೆಯದಾಗಲಿ, ಒಳ್ಳೆಯದಾಗಲಿ. ದೇವರು ಇನ್ನೂ ಚೆನ್ನಾಗಿಟ್ಟಿಲ್ಲ. ಆಶೀರ್ವಾದ ನಮ್ಗೆ ಬೇಕು. ಒಳ್ಳೆಯದಾಗಲಿ. ನಿಮ್ಮ ಕಾರ್ಯಕ್ರಮಕ್ಕೆ ಸದಾ ನಾನು ಬೆಂಬಲವಾಗಿ ನಿಂತ್ಕೊಂಡು ನನ್ನ ಕೈಲಾದ ಸಹಾಯವನ್ನು ನಾನೊಬ್ಬನೇ ಮಾಡ್ತಾ ಇಲ್ಲ, ನನ್ನ ಒಂದು ತಂಡ ಇದೆ. ಒಳ್ಳೆಯದಾಗಲಿ. ತಂಡಕ್ಕೆ ನಾನೊಂದು ಕಾಲ್ ಮಾಡ್ತೀನಿ, ಪುಣ್ಯಾತ್ಮರು ನನಗೆ ಸಹಕಾರ ಕೊಡ್ತಾರೆ. ಅದೇ ಏನೇ ಮಾಡಬೇಕಾದ್ರೂ ಧರ್ಮ ಮಾರ್ಗ, ಆ ಧರ್ಮ ಮಾರ್ಗ ಎಲ್ಲರಿಗೂ ಒಳ್ಳೆಯದಾಗೋಂಗಾಗಲಿ. ಒಳ್ಳೆಯದಾಗಲಿ.